भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। देवाय तस्मै नमः। 6ನೇ ಅಧ್ಯಾಯ ಧ್ಯಾನ ಯೋಗ ನೋಡ್ತಾ ಇದ್ವಿ. 14ನೇ ಶ್ಲೋಕ ನೋಡಬೇಕಿತ್ತು. ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ಶ್ರೀಭಗವಾನುವಾಚ. 14ನೇ ಶ್ಲೋಕ. ಪ್ರಶಾಂತಾತ್ಮಾ ವಿಗತಭಿಃ ಪ್ರಶಾಂತಾತ್ಮಾ ವಿಗತಭಿಃ ಬ್ರಹ್ಮಚಾರಿವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ರಶ್ಮಿ ಓದಕ್ಕಾಗತ್ತಮ್ಮ ಅರ್ಥ? ಆಗತ್ತಂಡಿ. ಪ್ರಶಾಂತನಾಗಿ ನಿರ್ಭಯನಾಗಿ ಬ್ರಹ್ಮಚರ್ಯ ವ್ರತದಲ್ಲಿರುತ್ತಾ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು ನನ್ನಲ್ಲೇ ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. 13ನೇ ಶ್ಲೋಕದವರೆಗೂ ಧ್ಯಾನಕ್ಕೆ ನಾವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಮಾಡಿಕೊಳ್ಬೇಕಾದ ತಯಾರಿಯನ್ನು ನೋಡಿದ್ವಿ. ಶುದ್ಧವಾದ ಸ್ಥಳದಲ್ಲಿ ಒಂದು ಆಸನವನ್ನು ತಯಾರು ಮಾಡಿಕೊಂಡು ನೇರವಾಗಿ ಕುಳಿತುಕೊಂಡು ಬೆನ್ನು, ಕತ್ತು, ತಲೆ ಎಲ್ಲವನ್ನು ನೇರವಾಗಿರಿಸ್ಕೊಂಡು ನಿಧಾನವಾಗಿ ಉಸಿರಾಡ್ತಾ ಮನಸ್ಸನ್ನು ನಿಗ್ರಹಿಸಬೇಕು ಅನ್ನೋದು ನೋಡಿದ್ವಿ. ಸ್ವಾಮೀಜಿಯವರ ಹತ್ರ ಮಾತಾಡುವಾಗ ಒಂದು ಪ್ರಶ್ನೆ ಕೂಡ ನಾವು ಕೇಳಿದ್ವಿ. ಈ ತಯಾರಿ ಯಾವಾಗ ಮುಗಿಬೇಕು, ಧ್ಯಾನ ಯಾವಾಗ ಪ್ರಾರಂಭ ಆಗಬೇಕು ಅಂತ ಅಲ್ವಾ? ಧ್ಯಾನಕ್ಕೆ ತಯಾರಿ ಮಾಡ್ಕೊಳ್ತಾನೇ ಇದ್ದರೆ ಧ್ಯಾನ ಮಾಡೋದು ಯಾವಾಗ? ಅಥವಾ ನಾನು ಧ್ಯಾನ ತಕ್ಷಣ ಶುರು ಮಾಡ್ತೀನಿ, ತಯಾರಿನೇ ಮಾಡ್ಕೊಳ್ಳ ಇಲ್ಲ ಅಂತಂದರೆ ಧ್ಯಾನ ಆಗೋದು ಯಾವಾಗ? ಇದು ಸ್ವಲ್ಪ ಗೆರೆ ಎಳೆದು ಇಷ್ಟು ಸಾಧನೆ ಆದಮೇಲೆ ಈ ಥರ ಧ್ಯಾನ ಶುರು ಮಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ತಯಾರಿಯನ್ನು ಮಾಡಿಕೊಂಡು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದಾಗ, ಧ್ಯಾನಕ್ಕೆ ಕೂತಾಗ ನನಗೆ ಒಂದೇ ಸಲ ಧ್ಯಾನ ಆಗೋದಿಲ್ಲ. ಅದು ಆ ಧ್ಯಾನಕ್ಕೆ ಕುಳಿತುಕೊಂಡಾಗ ಮನಸ್ಸು ಆಚೆ ಈಚೆ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಎಲ್ಲಿ ನಾನು ತಪ್ತಾ ಇದ್ದೀನಿ ನನ್ನ ದಿನನಿತ್ಯದ ತಯಾರಿಯಲ್ಲಿ ಅದನ್ನು ನೋಡಿಕೊಂಡು ಸರಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಕೂತ್ಕೊಂಡಾಗ ನಿದ್ದೆ ಬಂದುಬಿಡ್ತಾ ಇದೆಯಾ? ಹಾಗಾದರೆ ನನ್ನ ನಿದ್ರೆ ಸರಿಯಾಗಿಲ್ಲ. ಮನಸ್ಸು ತುಂಬ ವೇಗವಾಗಿ ಓಡ್ತಾ ಇದೆಯಾ ಕೂತ್ಕೊಂಡಾಗ? ಬೇಡವಾದ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದೆಯಾ? ಅಂದರೆ ಮನಸ್ಸು ಸಮಾಧಾನವಾಗಿಲ್ಲ ಅಂತ. ಕೂತ್ಕೊಂಡಾಗ ಹಸಿವಾಗಕ್ಕೆ ಶುರುವಾಗ್ತಾ ಇದೆಯಾ? ಧ್ಯಾನಕ್ಕೆ ಕೂತಿದ್ದೀನಿ, ತಿಂಡಿ ಊಟ ನೆನಪಾಗ್ತಾ ಇದೆ ಅಂದರೆ ನಂದು ಊಟ ಸರಿಯಾಗಿಲ್ಲ. ಆದ್ದರಿಂದ ನೋಡಿ, ನಾವು ಆಹಾರವನ್ನು ಸರಿಯಾಗಿ ಸೇವಿಸಿರಬೇಕು, ನಿದ್ರೆಯನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿರಬೇಕು, ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಈ ಧ್ಯಾನಕ್ಕೆ ಕೂತ್ಕೊಳ್ಳೋ ಅಭ್ಯಾಸ ಪ್ರಾರಂಭ ಮಾಡಬೇಕು.
ಧ್ಯಾನಕ್ಕೆ ಈಗ ವಿಚಾರ ಗೊತ್ತಾಗಿದೆ ನಮಗೆ, ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಅಲ್ಲೆಲ್ಲೋ ಸ್ವಲ್ಪ ಲೋಪದೋಷ ಕಾಣಿಸ್ತು, ಮತ್ತೆ ಈ ತಯಾರಿಯಲ್ಲಿ ತಿದ್ದುಕೊಳ್ಬೇಕು. ಅದರಿಂದ ಅದು ಸೈಮಲ್ಟೇನಿಯಸ್ ಆಗಿ ಆಗ್ತಾ ಹೋಗುತ್ತೆ. ತಯಾರಿನೂ ಮಾಡ್ಕೊಳ್ತಾ ಇರ್ತೀನಿ, ಧ್ಯಾನಕ್ಕೂ ಪ್ರಯತ್ನ ಪಡ್ತಾ ಇರ್ತೀನಿ. ಯಾವತ್ತೋ ಒಂದಿನ ನಾನು ಮಾಡಿದ ತಯಾರಿ ಸಂಪೂರ್ಣನೂ ಆಗುತ್ತೆ, ಧ್ಯಾನನೂ ಕಂಪ್ಲೀಟಾಗಿ ನನಗೆ ಆಗಿಬಿಡತ್ತೆ. ಇಷ್ಟು ತಿಳ್ಕೊಂಡ್ಮೇಲೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾನೆ, ಹೀಗೆ ಏನಂತ, ಆಸನದಲ್ಲಿ ಕುಳಿತುಕೊಂಡು ಬೆನ್ನು ಕತ್ತು ತಲೆ ನೇರವಾಗಿಟ್ಕೊಂಡು ಮೂಗಿನ ತುದಿಯನ್ನು ನೋಡ್ಕೊಳ್ಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಯಾರ್ದು ಬೇರೆಯವ್ರ ಮೂಗಲ್ಲ, ನಮ್ಮ ಮೂಗಿನ ತುದಿಯನ್ನು ನಾವು ನೋಡಿಕೊಂಡು ಕೂತ್ಕೊಳ್ಬೇಕು. ಆ ತುದಿಯನ್ನು ನೋಡ್ಕೊಳ್ತಾ ಏನು ಮಾಡಬೇಕು ಅಂದರೆ, ಅದು ಯಾತಕ್ಕೆ ಹಾಗೆ ಹೇಳಿದ್ದಾರೆ ಅಂದರೆ, ಕಣ್ಣು ಪೂರ್ತಿ ಮುಚ್ಚೋದ್ರಿಂದ ನಿದ್ರೆ ಬರ್ಬೋದು, ಇಲ್ಲ ಕೆಲವರಿಗೆ ಕತ್ತಲು ಅಂದರೆ ಭಯ ಇರುತ್ತೆ. ಆದ್ದರಿಂದ ಅರ್ಧ ಕಣ್ಣು ತೆಗೆದಿರೋದಕ್ಕೆ ಮೂಗಿನ ಕಡೆ ನೋಡ್ಕೊಳ್ಳಿ ಅಂತ ಹೇಳಿರೋದು. ಆದರೆ ಸಂಪೂರ್ಣವಾಗಿ ಕಣ್ಣು ಮುಚ್ಚೋದ್ರಿಂದ ನಂಗೆ ತೊಂದರೆ ಇಲ್ಲ ಅಂದರೆ ಕಣ್ಣು ಮುಚ್ಚಿ ಕೂತ್ಕೊಳ್ಬೋದು. ಹಾಗೆ ಕೂತ್ಕೊಂಡ್ಮೇಲೆ ಏನು ಮಾಡಬೇಕು, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು. ಪ್ರಶಾಂತನಾಗಿ, ನಿರ್ಭಯನಾಗಿ. ಭಯ ಆಗಬೇಕಾದ ಕಾರಣ ಇಲ್ಲ, ಯಾಕೆ ನಾನು ನನ್ನ ಭಗವಂತನ ಜೊತೆ ಇದ್ದೀನಿ. ಅತ್ಯಂತ ನಾನು ಸುರಕ್ಷಿತವಾಗಿ ನಾನು ನನ್ನನ್ನು ಅನುಭವಿಸ್ಕೊಳ್ಬೇಕಾಗಿರೋದು ಭಗವಂತನ ಜೊತೆ. ಆ ಭಗವಂತನ ಧ್ಯಾನದಲ್ಲಿ ಕೂಳ್ತಿದ್ದೀನಿ ಅನ್ನುವಾಗ ನಿರ್ಭಯ, ಯಾವುದೇ ಭಯ ಬೇಡ, ಅವನು ನಮ್ಮನ್ನು ನೋಡ್ಕೊಳ್ತಾನೆ ಅಂತ. ಬ್ರಹ್ಮಚರ್ಯ ವ್ರತದಲ್ಲಿದ್ದು, ಬ್ರಹ್ಮಚರ್ಯ ವ್ರತ ಅಂತಂದ್ರೇನು, ನಾನು ನನ್ನ ಭಗವಂತ ಅಷ್ಟೇ. ನಾನಲ್ಲಿ ಧ್ಯಾನ ಕೂತಾಗ ಇಂಥವರ ಹೆಂಡತಿ, ಇಂಥವರ ತಾಯಿ, ಇಂಥವರ ಮಗಳು ಕೂತಿರೋದು ನಾನು ಧ್ಯಾನಕ್ಕೆ, ಅದೆಲ್ಲ ಯಾವ ಸಂಬಂಧನೂ ಇಲ್ಲ. ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಅಯ್ಯೋ ನಾವೆಲ್ಲ ಈಗ ಮದುವೆ ಮಾಡ್ಕೊಂಡು ಬಿಟ್ಟಿದ್ದೀವಿ, ನಾವೇನು ಧ್ಯಾನ ಮಾಡೋದು, ಆಗಲ್ಲ. ಆ ಕ್ಷಣದಲ್ಲಿ ನಾನು ಭಗವಂತನ ಜೊತೆ ಕುಳ್ತಿದ್ದೀನೋ, ನಾನು ಭಕ್ತ ಭಗವಂತ ಸಂಬಂಧ ಅಷ್ಟೇ, ಅಲ್ಲಿ ಬೇರೆ ಯಾವ ಸಂಬಂಧನೂ ಇಲ್ಲ. ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ವ್ರತದಲ್ಲಿರುತ್ತಾ ಮನಸ್ಸನ್ನು ಅಂಕೆಯಲ್ಲಿಟ್ಟುಕೊಂಡು, ಆ ಮನಸ್ಸನ್ನು ಅಂಕೆಯಲ್ಲಿಡೋದು ಇಡೀ ದಿನ ಪ್ರಯತ್ನ ಮಾಡಿರ್ತೀವಿ. ಧ್ಯಾನದಲ್ಲಿ ಕುಳಿತಾಗ ಕೂಡ ಅದಕ್ಕೆ ಒಂದು ಉಪಾಸನಾ ಮಂತ್ರ, ಯಾವುದೋ ಒಂದು ಮಂತ್ರವನ್ನು ಕೊಟ್ಟರೆ ಅದು ಅಂಕೆಯಲ್ಲೇ ಇರುತ್ತೆ. ನನ್ನಲ್ಲೇ ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಭಗವಂತ ಏನು ಹೇಳ್ತಾನೆ, ಶುರುವಿನಲ್ಲಿ ಸ್ಥಿರ ಬುದ್ಧಿಯಿಂದ, ಬುದ್ಧಿ ಕೂಡ ಈಗ ಎಲ್ಲವನ್ನು ನಾವು ಸ್ಥಿರವಾಗಿ ನಿಲ್ಲಿಸಿದ್ದೀವಿ, ಆ ಮನಸ್ಸನ್ನು ಬುದ್ಧಿಯನ್ನು ಕೂಡ ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ. ಹಾಗಿಟ್ಕೊಂಡು ಯಾರನ್ನು ಧ್ಯಾನ ಮಾಡಬೇಕು, ಆ ಭಗವಂತನನ್ನು ಧ್ಯಾನಿಸ್ತಾ ಇರಬೇಕು. ಒಂದು ನಾಮಜಪ, ಇನಿಷಿಯಲಿ ಒಂದು ನಾಮಜಪ ಇಟ್ಕೊಳ್ಬೇಕು. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಯಾವುದಾದ್ರೂ ಒಂದು ಜಪವನ್ನು ಇಟ್ಕೊಳ್ಬೇಕು. ಆ ಜಪ ಆಗ್ತಾ ಆಗ್ತಾ ಏನಾಗುತ್ತೆ, ಮಾನಸಿಕ ಜಪ ಆಗುತ್ತೆ. ಮೊದಲು ಜೋರಾಗಿ ಹೇಳ್ತಾರಂತೆ, ಅದಾದಮೇಲೆ ಮೆಲು ಧ್ವನಿಯಲ್ಲಿ ಜಪ ಹೇಳ್ಕೊಳಕ್ಕೆ ಶುರು ಮಾಡ್ತೀವಿ. ಅದಾದಮೇಲೆ ಮಾನಸಿಕ ಜಪ, ಮನಸ್ಸಿನಲ್ಲಿ ಜಪ ಆಗ್ತಾ ಹೋಗುತ್ತೆ. ಆ ಮಾನಸಿಕ ಜಪ ಕೂಡ ಒಂದು ಕ್ಷಣದಲ್ಲಿ ಅದು ನಿಂತು ಹೋಗ್ಬಿಡುತ್ತೆ. ಆಗ ಆ ಜಪದ ಮಧ್ಯ ಬರುವಂತಹ ಮೌನ ಏನಿರುತ್ತೆ ಅದು ನಮಗೆ ಅನುಭವಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟು ಪ್ರಶಾಂತ ಆಗತ್ತೆ. ಹಾಗೆ ಧ್ಯಾನಿಸ್ತಾ ಕುಳಿತುಕೊಳ್ಬೇಕು. ಕುಳಿತುಕೊಂಡು ಮುಂದೆ ಕೂಡ ಮನಸ್ಸನ್ನು ನಿಗ್ರಹಿಸುವುದೇ ಹೇಳ್ತಾ ಹೋಗ್ತಾನೆ ಭಗವಂತ. ಏನು ಹೇಳ್ತಾನೆ, ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತಾ ಧ್ಯಾನ ಮಾಡುವ ಯೋಗಿಗೆ ಮೋಕ್ಷಾಖ್ಯವಾದ ಮತ್ತು ನನ್ನ ಸ್ವರೂಪವೇ ಆದ ಪರಮಶಾಂತಿಯು ಲಭಿಸುತ್ತದೆ. ಏನಾಗುತ್ತೆ, ಹೀಗೆ ಮನಸ್ಸನ್ನು ನಿಯಂತ್ರಿಸ್ತಾ ಧ್ಯಾನ ಮಾಡ್ತಾ ಕೂತ್ಕೊಳ್ಬೇಕು ಯೋಗಿ. ಆ ಧ್ಯಾನ ಮಾಡ್ತಾ ಕುಳಿತುಕೊಂಡಾಗ ಯಾವಾಗ ನನಗೆ ಆ ಮೋಕ್ಷ ಅನ್ನೋ ಅನುಭವ ಆಗುತ್ತೆ, ಈಗ ಪಂಚೇಂದ್ರಿಯಗಳನ್ನು ಹೊರಗಡೆ ಹೋಗೋದ್ರಿಂದ ಒಳಗೆ ತೊಗೊಂಡಿದ್ದೀನಿ ನಾನು, ಅಂದರೆ ಹೊರಗಿನ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ. ಆದರೆ ಮನಸ್ಸಿನಲ್ಲಿ ಇನ್ನೂ ನನಗೆ ತಳಮಳ ಎಲ್ಲ ಇದೆ.
ಆ ಮನಸ್ಸನ್ನು ಕೂಡ ನಾನು ಪ್ರಶಾಂತಗೊಳಿಸ್ಕೊಂಡಿದ್ದೀನಿ. ಆ ಮನಸ್ಸನ್ನು ಪ್ರಶಾಂತಗೊಳಿಸ್ಕೊಂಡ್ಮೇಲೆ ಆ ಬುದ್ಧಿ ಕೂಡ ಹೇಳ್ತಾ ಇದೆ ನಾಮ ಜಪವನ್ನು ಮಾಡು, ಹಾಗೇ ಮಾಡ್ತಾ ಇರು ಅಂತ. ಎಲ್ಲಿಯವರೆಗೂ ಮಾಡಬೇಕದನ್ನು? ಆ ಜಪ ಕೂಡ ನಿಂತು ನಾನು ಸ್ಪೇಸ್ ಆ್ಯಂಡ್ ಟೈಮ್, ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಹೋಗಬೇಕು. ಅಂತಂದರೆ ನಾನು ಎಲ್ಲಿ ಕುಳಿತಿದ್ದೀನಿ, ಎಷ್ಟು ಸಮಯ ಕೂತಿದ್ದೀನಿ ಅನ್ನೋ ಪ್ರಜ್ಞೆ ಇಲ್ದಲೇ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಗೋಯಿಂಗ್ ಬಿಯಾಂಡ್ ಸ್ಪೇಸ್ ಆ್ಯಂಡ್ ಟೈಮ್ ಅಂದರೆ ನನಗೆ ಶರೀರದ ಅನುಭವ ಕೂಡ ಆಗ್ತಾ ಇಲ್ಲ, ಮನಸ್ಸು ಬುದ್ಧಿಯ ಅನುಭವ ಕೂಡ ಆಗ್ತಾ ಇಲ್ಲ. ಅದನ್ನೆಲ್ಲ ಮೀರಿ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ. ಆ ಸ್ಥಿತಿಗೆ ಮನಸ್ಸು ಹೋಗುತ್ತೆ. ಈ ತಯಾರಿಯಾಗಿ ಆ ಮೋಕ್ಷ ಅದು ಕಡೆ ಅಂದರೆ ಈಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಆಗಿದೆ ಅಲ್ವಾ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಮತ್ತು ಆ ಧ್ಯಾನ ಎರಡು ಒಂದೇ ಆಗಬೇಕು. ನಾನು ಬೇರೆ, ಆ ಧ್ಯಾನ ಬೇರೆ ಆಗಬಾರ್ದು. ಅದು ಎರಡು ಒಂದೇ ಆಗೋವರೆಗೂ ಆ ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರಬೇಕು. ಅದು ಯಾವಾಗ ಆಗುತ್ತೆ? ದಿನನಿತ್ಯದ 24 ಗಂಟೆಯ ತಯಾರಿ ನಂದು ಹೇಗಿರುತ್ತೆ, ಧ್ಯಾನದಲ್ಲೇ ಕುಳಿತಾಗ ನನ್ನ ಅನುಭವ ಏನಿರುತ್ತೆ, ಅದು ಎರಡು ಸರಿಯಾಗಿ ಹೊಂದಿದಾಗ ಟಕ್ ಅಂತ ಆ ಮೋಕ್ಷ ಸಿಗುತ್ತೆ. ಹೇಗೆ ಅಂದರೆ ಈಗ ನಾನು ಮಲಗಬೇಕು, ನಿದ್ರೆ ಮಾಡಬೇಕು ಅಂದರೆ ಆ ನಿದ್ರೆಗೆ ಬೆಳಗಿಂದ ನಾನು ಸರಿಯಾಗಿ ಮನಸ್ಸನ್ನು, ಶರೀರವನ್ನು ದಣಿಸಿದರೆ, ಮನಸ್ಸನ್ನು ಸರಿಯಾಗಿ ಇಟ್ಕೊಂಡಿದ್ರೆ ಮಲಗಿದ ತಕ್ಷಣ ಮಲಗಿದ ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆ ನನ್ನನ್ನು ಆವರಿಸ್ಬಿಡುತ್ತೆ. ನಿದ್ರೆ ಆವರಿಸ್ಬಿಡುತ್ತೆ ಅಂದರೆ ಅಲ್ಲಿವರೆಗೂ ನಾನು ಬೇರೆ, ನಿದ್ರೆ ಬೇರೆ ಆಗಿದೆ. ನಿದ್ರೆ ಆವರಿಸಿದಾಗ ಐ ಗೋ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಅಂದರೆ ನಾನು ಎಲ್ಲಿ ಮಲಗಿದ್ದೀನಿ ಗೊತ್ತಿಲ್ಲ, ನನಗೆ ಎಷ್ಟೊತ್ತು ಮಲಗಿದ್ದೀನಿ ಅನ್ನೋದು ಎದ್ದ ಮೇಲೆ ಅನುಭವಕ್ಕೆ ಬರುತ್ತೆ. ಗೋಯಿಂಗ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ಆ ಅನುಭವ ನನಗೆ ಎಚ್ಚರದಲ್ಲಿ ಆಗೋದೇ ಧ್ಯಾನ, ಅದೇ ಸಮಾಧಿ ಸ್ಥಿತಿ. ಅದಕ್ಕೆ ಮನಸ್ಸನ್ನು ನಿಯಂತ್ರಿಸುತ್ತಾ ಧ್ಯಾನ ಮಾಡುವ ಯೋಗಿಗೆ ಮೋಕ್ಷಾಖ್ಯವಾದ ಮತ್ತು ನನ್ನ ಸ್ವರೂಪವೇ ಆದ ಪರಮಶಾಂತಿಯು ಲಭಿಸುತ್ತದೆ. ನಿದ್ರೆ ಸುಮ್ಮನೆ ಬಂದ್ಬಿಡೋಲ್ಲ ಅಲ್ವಾ. ತುಂಬ ಖುಷಿಯಾಗಿದ್ದರೂ ನಿದ್ರೆ ಬರಲ್ಲ, ಅನುಭವಕ್ಕೆ ಬಂದಿರುತ್ತೆ ನಿಮಗೆಲ್ಲ. ತುಂಬ ದುಃಖ ಆಗಿದ್ದರೂ ಬಂದಿರೋದಿಲ್ಲ. ಶರೀರ ಸರಿಯಾಗಿ ದಣಿಸಿಲ್ಲದೆ ಇದ್ದರೂ ನಿದ್ರೆ ಬರಲ್ಲ. ತುಂಬ ಸುಖವಾಗಿ ಇತ್ತು ಬೆಳಗ್ಗೆಯಿಂದ ಆರಾಮವಾಗಿ ಅಂದರೂ ನಿದ್ದೆ ಬರಲ್ಲ. ತುಂಬ ದಣಿದಿದ್ರೂ ತುಂಬ ಕೆಲಸ ಮಾಡಿಬಿಡಿ, ರಾತ್ರಿ ನಿದ್ದೆ ಬರಲ್ಲ ಅಲ್ವಾ. ಅದು ಒಂದು ಹದದಲ್ಲಿದ್ದಾಗ ಮಾತ್ರ ನಿದ್ದೆ ಆವರಿಸುತ್ತೆ. ಅದೇ ರೀತಿಯಲ್ಲಿ ನಂದು ತಯಾರಿ ಧ್ಯಾನ ಮಾಡಲಿಕ್ಕೆ ಮತ್ತು ಧ್ಯಾನ ಎರಡೂ ಸರಿಯಾದಾಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಾಗಲ್ಲ, ಧ್ಯಾನ ಆಗತ್ತೆ. ಸೊ ಮೆಡಿಟೇಷನ್ ಹ್ಯಾಪನ್ಸ್. ಐ ಆಮ್ ಮೆಡಿಟೇಟಿಂಗ್ ಅಂತ ಆಗಲ್ಲ, ಮೆಡಿಟೇಷನ್ ಹ್ಯಾಪನ್ಸ್. ಅದು ಆ ಧ್ಯಾನಸ್ಥನಾಗಿದ್ದಾರೆ ಅಂತ ಹೇಳ್ತೀವಲ್ವ, ಅದಾಗತ್ತೆ ಅಂತ ಭಗವಂತ ಹೇಳ್ತಾನೆ. ಮುಂದುವರಿತಾ ಯಾರು ಇದನ್ನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಇನ್ನೊಂದು ಸ್ವಲ್ಪ ಟಿಪ್ಸ್ ಭಗವಂತ ಕೊಡ್ತಾ ಹೋಗ್ತಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನನೇ, ಅತಿಯಾಗಿ ತಿನ್ನುವವನಿಗೆ ಯೋಗವು ಅಸಾಧ್ಯ, ತಿನ್ನದೇ ಇರುವವನಿಗೂ ಅದೂ ದಕ್ಕುವುದಿಲ್ಲ. ಅತಿಯಾಗಿ ನಿದ್ರಿಸುವವನಿಗೂ ಮತ್ತು ಅತಿಯಾಗಿ ಎಚ್ಚರವಿರುವವನಿಗೂ ಅದು ಸಾಧ್ಯವಿಲ್ಲ. ಅತಿಯಾಗಿ ತಿನ್ನೋದು ಅರ್ಜುನ ಹೇಳ್ತಾ ಇದ್ದಾರೆ. ತುಂಬ ತಿಂದವ್ರಿಗೆ ಯೋಗ ಸಾಧ್ಯ ಇಲ್ಲ, ಯಾಕಂದರೆ ನಿದ್ದೆ ಬಂದ್ಬಿಡುತ್ತೆ ಅಲ್ವಾ. ತುಂಬ ತಿಂದಿದ್ರೆ ಏನಾಗುತ್ತೆ? ನಿದ್ದೆ ಬರುತ್ತೆ. ತಿನ್ನದೇ ಇರೋನ್ಗೂ ಅದು ದಕ್ಕಲ್ಲ. ಇಲ್ಲ, ಇನ್ನೊಂದು ಎಕ್ಸ್ಟ್ರಿಮಿಟಿ, ತಿಂದರೆ ಯೋಗ ಮಾಡೋಕ್ಕಾಗಲ್ವಂತೆ, ನಾನು ತಿನ್ನೋದೇ ಇಲ್ಲ, ಎಲ್ಲ ಬಿಟ್ಬಿಡೋದು, ಕೂತ್ಕೊಂಡಾಗ ಹಸಿವಾಗುತ್ತೆ. ಅತಿಯಾಗಿ ನಿದ್ರಿಸುವವನಿಗೆ ಇದೆಲ್ಲ ಯೋಗ ಎಲ್ಲ ಎಂಥದ್ದು, ಮಲ್ಕೊಂಡಿದ್ರೆ ಆಯಿತು, ಅದು ಆವಾಗಲೂ ಅದೇ ತಾನೇ ಮಾಡೋದು ಅಂತ ಹೇಳಿ ಮಲ್ಕೊಂಡೇ ಇದ್ದರೆ ಅವನಿಗೂ ಬರಲ್ಲ. ಯಾಕೆ? ಆ ತಮಸ್ಸಿರುತ್ತೆ, ತಮೋ ಗುಣ ಇರೋದ್ರಿಂದ ಸತ್ವಗುಣ ತಕ್ಷಣ ಬರಲಿಕ್ಕೆ ಸಾಧ್ಯ ಇಲ್ಲ. ಅತಿಯಾಗಿ ನಿದ್ರೆ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾವಾಗಲೂ ಎಚ್ಚರವಾಗಿರ್ತೀನಿ. ಎಚ್ಚರವಾಗಿದ್ದರೆ ಕೂತ್ಕೊಂಡಾಗ ನಿದ್ದೆ ಬರುತ್ತೆ
ಅಲ್ವಾ? ಹಾಗಾಗಿ ಅದೆಲ್ಲ ಅತಿಯಾಗಿ ತಿನ್ನೋದು ಅಥವಾ ತಿನ್ನದೇ ಇರೋದು, ಅತಿಯಾಗಿ ನಿದ್ರೆ ಮಾಡೋದು ಅಥವಾ ನಿದ್ರೆ ಮಾಡದೇ ಇರೋದು, ಅವನಿಗೆ ಕೂಡ ಏನದು ಸಾಧ್ಯ ಇಲ್ಲ. ಯಾವುದು ಸಾಧ್ಯ ಇಲ್ಲ? ಧ್ಯಾನ ಅನ್ನೋದು ಸಾಧ್ಯ ಇಲ್ಲ. ಹಾಗಾದರೆ ಯಾರಿಗೆ ಸಾಧ್ಯ ಇದೆ? ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರದಲ್ಲಿ, ವಿಹಾರದಲ್ಲಿ, ತನ್ನ ಎಲ್ಲಾ ಕರ್ಮಚೇಷ್ಟೆಗಳಲ್ಲಿ, ನಿದ್ದೆ ಹಾಗೂ ಎಚ್ಚರಗಳಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವನಿಗೆ ದುಃಖನಾಶಕವಾದ ಯೋಗವು ಸಿದ್ಧಿಸುವುದು. ಎಷ್ಟು ಸುಂದರವಾದ ಶ್ಲೋಕ ನೋಡಿ. ಯುಕ್ತಾಹಾರ ವಿಹಾರಸ್ಯ, ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ನೋಡಿ, ಎಲ್ಲದರಲ್ಲೂ ಯುಕ್ತ ಅಂತ ಇದೆ ಅಲ್ವಾ? ಅಂದರೆ ಆಹಾರ ವಿಹಾರ ಕರ್ಮಚೇಷ್ಟೆಗಳ ನಿದ್ದೆ ಹಾಗೂ ಎಚ್ಚರಗಳಲ್ಲಿ ಒಂದು ಇತಿಮಿತಿ ಇರಬೇಕು ಅಂತ, ಇತಿಮಿತಿ ಇರಬೇಕು ಅಂತ ಹೇಳಿರೋದು. ಏನು ಈ ಯುಕ್ತ ಅನ್ನೋದು? ಹೇಗೆ ಯುಕ್ತಾಹಾರ ವಿಹಾರ? ಒಬ್ಬರಿಗೆ ಆಹಾರ ಯುಕ್ತ ಅಂತ ಹೇಳಬೇಕಾದ್ರೆ ಅವರ ಶರೀರದ ಕೆಪಾಸಿಟಿ, ಅಂದರೆ ಜೀರ್ಣ ಮಾಡ್ಕೊಳ್ಳೋದು, ಊಟ ಮಾಡೋದು ಅವ್ರವ್ರಿಗೆ ಬಿಟ್ಟಿದ್ದದು ಅಲ್ವಾ? ಅದಕ್ಕೆ ಅಲ್ಲಿ ಹೇಳಲಿಲ್ಲ ನೀವು 2 ಚಪಾತಿ ತಿನ್ನಬೇಕು, ಇಷ್ಟೇ ಅನ್ನ ಊಟ ಮಾಡಬೇಕು, ಡಯಟಿಷಿಯನ್ಸ್ ಹೇಳ್ತಾರಲ್ಲ ಆ ಥರ ಹೇಳಿಲ್ಲ. ಯುಕ್ತ ಅಂತ ಹೇಳುವಾಗ ಹೇಗೆ ಯುಕ್ತ ಆಹಾರ ಅಂದರೆ, ಈಗ ನಾನು ಎಲ್ಲವನ್ನ ನೋಡ್ತಾ ಇದ್ದೀನಿ, ನನ್ನ ಮುಂದೆ ತಟ್ಟೆಯಲ್ಲಿ ಇದೆ ಬೇಕಾದಷ್ಟು ಆಹಾರ, ಅದರಲ್ಲಿ ನಾನೆಲ್ಲ ಬಡಿಸ್ಕೊಂಡು ಬ್ಯಾಲೆನ್ಸ್ಡ್ ಫುಡ್ ಏನಿರುತ್ತೋ ಅದು ತಿಂತೀನಿ. ಅದನ್ನು ಇನ್ನೂ ನನಗೆ ತಿನ್ನೋಕ್ಕೆ ಸ್ವಲ್ಪ ಕೆಪಾಸಿಟಿ ಇದೆ. ಸಪೋಸ್ ನಾನು 2 ದಿನ 3 ಚಪಾತಿ ತಿಂತಾ ಇರ್ತೀನಿ, ನನಗೆ 2 ಚಪಾತಿ ತಿಂದಮೇಲೆ ಇನ್ನೂ 1 ಚಪಾತಿ ತಿನ್ನೋಷ್ಟು ಕೆಪಾಸಿಟಿ ಇದೆ, ಆವಾಗಲೇ ನಿಲ್ಲಿಸ್ಬೇಕು. ಅದು ಯುಕ್ತ. ಅಂದರೆ ನನಗಿನ್ನೂ ತಿನ್ನಲಿಕ್ಕಾಗತ್ತೆ, ಗಂಟಲು ಮಟ್ಟ ತಿಂದಿಲ್ಲ ನಾನು, ಅಷ್ಟಕ್ಕೆ ನಿಲ್ಲಿಸ್ಬೇಕು, ಸಾಕು ಅನ್ನಬೇಕು. ಅದು ಯುಕ್ತ. ಅಂದರೆ ಅವರವರಿಗೆ ಏನು ಕೆಪಾಸಿಟಿ ಇರುತ್ತೋ ಅದು ನೋಡಿಕೊಂಡು ನನಗಿನ್ನೂ ಆಗತ್ತೆ, ನನಗೆ ತಿನ್ನಲಿಕ್ಕೆ ನನಗೆ ಕೆಪಾಸಿಟಿ ಇದೆ, ಆದರೆ ನನಗಿಷ್ಟು ಸಾಕು ಅಂತ ನಿಲ್ಲಿಸ್ತೀನಲ್ಲ, ಅದು ಯುಕ್ತ. ಯುಕ್ತಾಹಾರ ವಿಹಾರಕ್ಕೆ ಹೋಗ್ತೀವಿ, ಇದು ವಾಕಿಂಗ್ ಇರ್ಬೋದು ಅಥವಾ ಹೊರಗಡೆ ಟ್ರಿಪ್ ಇರ್ಬೋದು, ನನಗೇನು ಶಕ್ತಿ ಇದೆ ಬೇಕಾದಷ್ಟು ಸುತ್ತೀನಿ ನಾನು ಅಂತ ಸಿಕ್ಕಾಬಿಟ್ಟೆ ಸುತ್ತಬಿಡೋದಲ್ಲ, ನನಗಿನ್ನೂ ಕೆಪಾಸಿಟಿ ಇದೆ ಮಾಡೋದಕ್ಕೆ, ಆದರೆ ನನಗೆ ಇಷ್ಟು ಸಾಕು ಅಂತ ನಾನೇ ಒಂದು ಯುಕ್ತ ಅಂದರೆ ಅದೇ, ನನಗಿನ್ನೂ ಆಗತ್ತೆ ಆದರೆ ನನಗಿಷ್ಟು ಸಾಕು ಅಂತ ನನಗೆ ನಾನೇ ಒಂದು ಲೈನ್ ಹಾಕ್ಕೊಳ್ತೀನಲ್ಲ, ಅದು ಯುಕ್ತ. ಅಂದರೆ ಯಾವುದೇ ವಿಚಾರದಲ್ಲಿ ನನ್ನಲ್ಲಿರುವ ಶಕ್ತಿಯನ್ನು ನಾನು ಡ್ರೈನ್ ಔಟ್ ಮಾಡಬಾರ್ದು. ಅದಕ್ಕೋಸ್ಕರ ಈಗ ಚೆನ್ನಾಗಾಗುತ್ತೆ, ತಿಂದುಬಿಟ್ರೆ ಮಲ್ಕೊಳ್ಳೋಂಗೆ ಆಗ್ಬಿಡತ್ತೆ, ಸುಸ್ತಾಗ್ಬಿಡುತ್ತೆ ಅಲ್ವಾ? ಯಾವಾಗಲೂ ಉತ್ಸಾಹದಿಂದ ನಾನು ಇರೋ ಹಾಗೆ ಇರಬೇಕು, ಅದು ಯುಕ್ತ. ಯುಕ್ತ ಚೇಷ್ಟಸ್ಯ ಕರ್ಮಸು, ಕರ್ಮಗಳನ್ನು ಮಾಡೋದ್ರಲ್ಲೂ ಅಷ್ಟೇ, ನನ್ನ ಕೈಲಾಗುತ್ತೆ ಅಂತ ಯದ್ವಾ ಕೆಲಸ ಮಾಡೋದಲ್ಲ, ನನಗಿನ್ನೂ ಮಾಡಲಿಕ್ಕಾಗತ್ತೆ ಆದರೆ ಇಷ್ಟು ಸಾಕು, ಯುಕ್ತ. ಅದು ಯುಕ್ತ ಕರ್ಮಸು, ಯುಕ್ತ ಚೇಷ್ಟಸ್ಯ ಕರ್ಮಸು. ಕರ್ಮಚೇಷ್ಟೆಗಳು ಅಂದರೆ ಬೇರೆ ರೀತಿಯಾದ ಕರ್ಮಗಳನ್ನು ಮಾಡ್ತೀವಿ, ಅದರಲ್ಲೂ ಕೂಡ ಇಷ್ಟು ಸಾಕು ನನಗೆ ಅಂತ ನಾನೇ ಒಂದು ಗೆರೆಯನ್ನು ಹೇಳ್ಕೊಳ್ಳುವಂಥದ್ದು. ಯುಕ್ತ ಸ್ವಪ್ನಾವಬೋಧಸ್ಯ, ನಿದ್ದೆ ಮತ್ತು ಎಚ್ಚರ. ನಿದ್ದೆನೂ ಅಷ್ಟೇ, ಏನು ಬೇಕಾದಾಗ ಮಲ್ಕೋಬೋದು. ಈಗಂತೂ ಲಾಕ್ಡೌನ, ತಿಂಡಿ ತಿಂದು ಮಲ್ಕೊಳ್ಬೋದು, ಊಟ ಮಾಡಿ ಮಲ್ಕೊಳ್ಬೋದು, ಮಲ್ಕೊಳ್ತಾನೆ ಇರ್ಬೋದು ಸುಮ್ಮನೆ ಅಲ್ವಾ? ಅದಲ್ಲ, ನಾನು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ಇಲ್ಲ, ನಾನು ರಾತ್ರಿ 9 ಗಂಟೆ ಮೇಲೆ ಮಲ್ಕೊಳ್ಳೋದು, ಬೆಳಗ್ಗೆ 6-5 ಗಂಟೆ, ಯಾರ್ಯಾರಿಗೆ ಏನು ಕೆಪಾಸಿಟಿ ಇರುತ್ತೋ, ಎಷ್ಟೊತ್ತಿಗೆ ಎಚ್ಚ ಆದರೆ ಫ್ರೆಶ್ ಆಗಿರ್ತೀವೋ ಅಷ್ಟೊತ್ತಿಗೆ, ಅದು ಯುಕ್ತ ಅಂದರೆ ನಾನು ಅದಕ್ಕೆ ಟೈಮ್ ಹೇಳಲ್ಲ, 10 ಗಂಟೆಗೆ ಮಲ್ಕೊಳ್ಬೇಕು, ಹಗ್ಲೊತ್ತು ಮಲ್ಗೋದು ಬೇಡ, ರಾತ್ರಿ ಮಲ್ಗಿ ಮಿನಿಮಮ್ ಈ ವಯಸ್ಸಿನವ್ರಿಗೆ ಸಾಮಾನ್ಯ 6ರಿಂದ 8 ಗಂಟೆ ನಿದ್ದೆ ಬೇಕು ಅಂತ ಹೇಳ್ತಾರೆ. ಮಕ್ಕಳು ಇನ್ನೊಂದು ಸ್ವಲ್ಪ ಸಣ್ಣ ವಯಸ್ಸಲ್ಲಿರೋರು ಇನ್ನೊಂಚೂರು ಜಾಸ್ತಿ ನಿದ್ದೆ ಬರ್ಬೋದು ಮಾಡಿದರೆ. ಆದರೆ ಒಂದು 60 ಆದಮೇಲೆ ಸಾಮಾನ್ಯವಾಗಿ ಜನರಲ್ ಸ್ಟಡಿ ಮಾಡಿ ನೋಡಿರೋದಾದರೆ 5 ಗಂಟೆಗಳ ಕಾಲ ಒಳ್ಳೆ ನಿದ್ರೆ ಸಾಕು ಅಂತ ಹೇಳ್ತಾರೆ. 5 hours ಸ್ಲೀಪ್, ಗುಡ್ ಸ್ಲೀಪ್ ಆಗಬೇಕು, ಅದು ಅಷ್ಟು ಸಾಕಾಗುತ್ತೆ. ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ, ಅವನಿಗೆ ದುಃಖನಾಶಕವಾದ ಯೋಗವು ಸಿದ್ಧಿಸುತ್ತದೆ.
ಹಾಗೆ ಎಲ್ಲವನ್ನ ಯುಕ್ತವಾಗಿಟ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ, ಧ್ಯಾನ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಆಗತ್ತೆ. ಆಗ ಏನಾಗುತ್ತೆ, ದುಃಖ ನಾಶಕ. ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇರೋದೇನೋ ದುಃಖ ನಾಶ ಮತ್ತು ಸುಖ ಪ್ರಾಪ್ತಿ. ಆ ಸುಖ ಪ್ರಾಪ್ತಿ ಅನ್ನೋದೇ ಬರೀ ದುಃಖ ನಾಶಕ ಅಲ್ಲ, ಸುಖ ಪ್ರಾಪ್ತಿನೂ ಬೇಕು. ದುಃಖ ನಾಶ ಆಗೋಯ್ತು, ನನಗೆ ಸುಖ ಪ್ರಾಪ್ತಿ ಆಗಲಿಲ್ಲ ಅಂದರೆ ಸುಖ ಪ್ರಾಪ್ತಿನೂ ಆಗಬೇಕು. ಅಂದರೆ ಆ ಧ್ಯಾನಕ್ಕೆ ಕುಳಿತಾಗ ನಾನು ಆ ನಿತ್ಯ ಶುದ್ಧ ಆನಂದ ಸ್ವರೂಪದ ಅನುಭವ ಆಗಬೇಕು. ಈಗಿನ ಪ್ಯಾಂಡಮಿಕ್ ಇದರಲ್ಲಿ ಲಾಕ್ಡೌನಲ್ಲಿ ಕೂತ್ಕೊಂಡಾಗ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಸರಿಯಾದ ಆಹಾರ ಸೇವಿಸಿ, ಇಮ್ಯುನಿಟಿ ಬೇಕು, ಎಕ್ಸಸೈಸ್ ಮಾಡಿ. ನೀವು ಯಾವ ಥರ ಎಕ್ಸಸೈಸ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಯೋಗ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಮನೆಯಲ್ಲೇ ಹೊರಗಡೆ ವಾಕ್ ಮಾಡಿ ಬರ್ತೀರಾ, ಅಥವಾ ಮೊಬೈಲಲ್ಲಿ ಏನೋ ಆ್ಯಪೆಲ್ಲ ಇದೆ 1000 ಸ್ಟೆಪ್ಸ್ ಪರ್ ಡೇ ಅಂತ ಏನೇನೋ ಅದನ್ನು ಮಾಡ್ತೀರಾ. ಅದೇ ಯುಕ್ತ. ನಿಮ್ಮದು ಎಷ್ಟು ಸರಿಯಾಗಿ ಆಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಿ, ಆಹಾರ ಸರಿಯಾಗಿ ಸೇವಿಸಿ, ಎಕ್ಸಸೈಸ್ ಮಾಡಿ ಪ್ರತಿದಿನ. ಈಗ ಚಿನ್ಮಯ ಮಿಷನ್ ಸ್ವಾಮೀಜಿ ಒಂದು ಸಲ ಮಾತಾಡ್ತಾ ಹೇಳ್ತಾ ಇದ್ರು, ಈಗಿನ ಯಜ್ಞ ನಡೀತಾ ಇದೆ, ಭಗವದ್ಗೀತಾ ಯಜ್ಞ ಹಾಕ್ತಾ ಇದ್ದಾರೆ. ಅದಕ್ಕೆ ಮೊದಲು ಪೂಜ್ಯ ಗುರೂಜಿ ಅಲ್ಲ, ಸ್ವರೂಪಾನಂದ ಸ್ವಾಮೀಜಿಯವರು, ಈಗಿನ ಚಿನ್ಮಯ ಮಿಷನ್ ಹೆಡ್, ಮಾತಾಡ್ತಾ ಹೇಳ್ತಾ ಇದ್ರು, ನಿಮ್ಮ ಮೊಬೈಲಲ್ಲಿ ಎಷ್ಟೊಂದು ಸ್ಟೋರ್ ಆಗಿರೋ ಫೋನ್ ನಂಬರ್ಸ್ ಇದೆ, ಅದನ್ನು ಬಹುಶಃ ನಾವು ಎಷ್ಟೋ ದಿನ ಯೂಸೇ ಮಾಡಿಲ್ಲ. ಅದನ್ನು ನೋಡಿ ಪ್ರತಿದಿನ ಒಬ್ಬರಿಗೆ ಕಾಲ್ ಮಾಡಿ ಮಾತಾಡಿ ಅಂತ ಹೇಳಿದ್ದಾರೆ. ಈಚ್ ಒನ್ ರೀಚ್ ಒನ್ ಅಂತ. ಒಂದೇ ದಿನ ಅಷ್ಟು ಜನಕ್ಕೆ ಮಾಡೋದು ಬೇಡ, ಗ್ರೂಪ್ ಮಾಡಿಕೊಂಡು ಮಾತಾಡೋದು ಬೇಡ ಅಂತ, ಯಾರೋ ಒಬ್ಬರಿಗೆ ಒಂದು ಕಾಲ್ ಮಾಡಿ ಮಾತಾಡಿ ಅಂತ. ಆಮೇಲೆ ಮಾತಾಡುವಾಗ ಅಪ್ರಿಷಿಯೇಷನ್ ಇರಲಿ ಯಾವಾಗಲೂ. ಅಪ್ರಿಸಿಯೇಷನ್ ಅಂತಂದರೆ ಯಾರನ್ನಾದರೂ ಹೊಗಳಬೇಕು. ಈಗೇನೆಂದರೆ ಹೊರಗಡೆನ ಪ್ಯಾಂಡಮಿಕ್ ಇದನ್ನು ನೋಡ್ತಾ ನೋಡ್ತಾ ಎಲ್ಲನೂ ಸರಿ ಇಲ್ಲ ಅನ್ಸೋಕ್ಕೆ ಮನಸ್ಸಿಗೆ ಬರ್ತಾ ಇರುತ್ತೆ. ಆದರೆ ಎಲ್ಲೋ ಏನೋ ಸರಿಯಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಅದನ್ನು ಅಪ್ರಿಷಿಯೇಟ್ ಮಾಡೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ, ಆ ಪಾಸಿಟಿವಿಟಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿದಿನ ಆಹಾರ ಸರಿಯಾಗಿ ಸೇವಿಸಿ, ಎಕ್ಸಸೈಸ್ ಮಾಡಿ, ದಿನ ಯಾರಿಗಾದರೂ ಒಬ್ರಿಗೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿ, ಒಳ್ಳೆಯದು ಅನ್ನೋ ಥರ. ಮತ್ತು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆ ಯಾವುದೇ ಕಾಲಕ್ಕೂ ನಿಲ್ಲಿಸೋ ಹಾಗಿಲ್ಲ. ಈ 4 ಈ ಪ್ಯಾಂಡಮಿಕ್ಕಲ್ಲಿ ನಾವು ಮಾಡಲೇಬೇಕಾಗಿರೋದು. ಪ್ರತಿನಿತ್ಯ ಆಹಾರ ಮತ್ತು ಎಕ್ಸಸೈಸ್ ಹೇಗೂ ನಡೀತಾ ಇದೆ ಎಲ್ಲರದು, ಹೌದಾ? ಪ್ರಾರ್ಥನೆಯೂ ತಕ್ಕ ಮಟ್ಟಿಗೆ ನಡೀತಾ ಇದೆ. ಈಗ ಈಚ್ ಒನ್ ರೀಚ್ ಒನ್. ಎಷ್ಟೋ ವರ್ಷಗಳಿಂದ ಈಗ ತುಂಬ ಜನ ಮಾಡ್ತಾನೂ ಇದ್ದಾರೆ ಆ ಕೆಲಸ. ಆಗ್ಲೇ ಎಷ್ಟೋ ಜನ ಅಲುಮಿನಿ ಅಂತ ಮಾಡಿಕೊಂಡು ಸ್ಕೂಲ್ ಫ್ರೆಂಡ್ಸ್ ಸೇರ್ಕೊಂಡ್ವಿ, ಕಾಲೇಜ್ ಫ್ರೆಂಡ್ಸ್ ಸೇರ್ಕೊಂಡ್ವಿ ಅಂತೆಲ್ಲ ಅಲ್ವಾ? ಹಾಗೆ ನಾವು ಕೂಡ ಒಂದು ಕಾಲ್ ಮಾಡಿ ಅವ್ರಿಗೆ ಮಾತಾಡೋದ್ರಿಂದ ಅವರನ್ನು ಹೆಚ್ಚು ಉತ್ಸಾಹಿಗಳನ್ನಾಗಿ ಮಾಡೋ ಒಂದು ಪ್ರಯತ್ನ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂತಹ ವ್ಯಕ್ತಿಗೆ ದುಃಖ ನಾಶ ಆಗುತ್ತೆ. ಮುಂದುವರಿಸ್ತಾ, ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ವಹಿಸದೆ ಆತ್ಮನಲ್ಲೇ ನೆಲೆಸಿರುವುದಾದರೆ ಆಗ ಅಂತಹ ಮನಸ್ಸುಳ್ಳವನನ್ನು ಯುಕ್ತನು ಎಂದು ಕರೆಯಬಹುದು. ನಿಯಮಕ್ಕೊಳಪಟ್ಟ ಚಿತ್ತವು ಅಂದರೆ ಡಿಸೈಡ್ ಮಾಡಿಬಿಟ್ಟಿದೆ, ಅದು ಡಿಸಿಪ್ಲಿನ್ಡ್ ಮೈಂಡ್. ಅದು ಯಾವ ಭೋಗಗಳಿಗೂ ಆಸಕ್ತಿ ವಹಿಸಲ್ಲ. ಹೇಗೆ, ಈಗ ನೀವು ಬಫೆಗೆ ಹೋದರೆ ನೋಡ್ಬೋದು. ಬಫೆನಲ್ಲಿ ಮದುವೆಗಳಲ್ಲಿ, ಇವಾಗ ನಾವು 2 ವರ್ಷದಿಂದ ಬಹುಶಃ ಎಲ್ಲೂ ಹೋಗಿಲ್ಲ, ಹೋಗ್ತಾ ಇದ್ವಿ ಅಂತ ನೆನೆಸ್ಕೊಳ್ಳೋಣ. ಆ ಟೇಬಲ್ ತುಂಬ ಸ್ಪ್ರೆಡ್ ನೋಡಿದರೆ ನಮ್ಗೆ ಎಲ್ಲವನ್ನೂ ತಿನ್ನೋ ಆಸೆ, ಹೌದಲ್ವಾ? ನನ್ನದು ಮಾಡಿದ್ದೀನಿ. ಯಾಕೆ ಎಲ್ಲವನ್ನೂ ತಟ್ಟೆಗೆ ಬಿಡಿಸ್ಕೋತೀವಿ, ಎಲ್ಲವೂ ತಿನ್ನೋ ಆಸೆ. ಅದರಲ್ಲಿ ತಿನ್ನೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಎಲ್ಲವನ್ನೂ ಟೇಸ್ಟ್ ಮಾಡಬೇಕು. ಅಲ್ಲಿ ಚಾಟ್ಸ್ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ, ಇಲ್ಲಿ ಇನ್ನೊಂದಷ್ಟು ನಾರ್ತ್ ಇಂಡಿಯನ್ ಇರುತ್ತೆ, ಸೌತ್ ಇಂಡಿಯನ್ ಇರುತ್ತೆ. ಪಾಪ ಅವ್ರು ಮಾಡೋದು ನಾರ್ತ್ ಇಂಡಿಯನ್ ಸರಿ ಹೋಗ್ತಾ ಇದ್ದರೆ ಸೌತ್ ಇಂಡಿಯನ್ ತಿನ್ನಲಿ,
ನಾರ್ತು ಸೌತ್ ಇಂಡಿಯನ್ ಕೆಲವರು ರಾತ್ರಿ ಊಟನೇ ಮಾಡಲ್ಲ, ಅವ್ರು ಚಾಟ್ ತಿನ್ನಲಿ. ಚಾಟ್ಸು ತಿನ್ನಲ್ಲ ಅಂದರೆ ಫಲಹಾರ ಮಾಡೋರು ಇರ್ತಾರೆ, ಫಲಹಾರ ತಿನ್ನಲಿ ಅಂತ. ನಾವು ಅಷ್ಟೂ ಮುಟ್ಟು ಬರ್ತೀವಿ ಅಲ್ವಾ? ಹಾಂ, ಇಲ್ಲಿ ಹೇಳ್ತಾರೆ ನೋಡಿ, ಯಾವಾಗ ಮನಸ್ಸು ನಿಯಮಕ್ಕೆ ಒಳಪಡುತ್ತೋ, ನಾನು ರಾತ್ರಿ ಬರೀ ಆಹಾರ ತಗೊಳ್ಳೋದು, ಬರೀ ಹಣ್ಣು ಅಂತ ನಾನು ನಿರ್ಧಾರ ಮಾಡ್ಕೊಂಬಿಟ್ಟಿದ್ರೆ ಮೊದಲೇ, ನಾನು ಅಲ್ಲಿ ಹೋದಾಗ ಬೇರೆ ಕೌಂಟ್ರಲ್ಲಿ ನನಗೆ ಆಸಕ್ತಿನೇ ಇರಲ್ಲ ಅಲ್ವಾ? ಸೀದಾ ಫ್ರೂಟ್ ಸ್ಟಾಲ್ಗೆ ಹೋಗ್ತೀನಿ, ಫ್ರೂಟ್ಸ್ ಇದ್ದರೆ ಹಣ್ಣಿದ್ರೆ ತೊಗೊಳ್ತೀನಿ, ತಿಂತೀನಿ. ಇಲ್ಲ ಸಲಾಡೋ ಏನೋ ಇರುತ್ತೆ, ವೆಜಿಟೇಬಲ್ಸು, ಅದು ತೊಗೊಳ್ತೀನಿ, ತಿಂತೀನಿ, ಬರ್ತೀನಿ. ಯಾಕೆ? ನಿಯಮಿತ. ನಾನು ಮೊದಲೇ ನಿಯಮಕ್ಕೆ ಒಳಪಟ್ಟಿದ್ದೀನಿ, ಅಲ್ಲಿ ಹೋಗಿ ನಿಯಮ ಮಾಡ್ಕೊಳಕ್ಕಾಗಲ್ಲ. ಓ, ಗೀತೆಯಲ್ಲಿ ಓದಿದ್ವಿ, ಹಿಂಗೆ ಹೇಳಿದ್ರು, ಯಾವುದಾದ್ರೂ ಒಂದು ತಿನ್ಕೊಂಡು ಹೋಗ್ಬೇಕು ಇವತ್ತು. ಯಾವ್ದು ತಿನ್ನೋಣ? ಚಾಟ್ಸ್ ತಿನ್ಕೊಂಡು ಹೋಗ್ಬಿಡೋಣ ಇವತ್ತು. ಚಾಟ್ಸ್ ತಿನ್ಕೊಂಡು ಮನೆಗೆ ಬಂದಮೇಲೆ, ಪಕ್ಕದಲ್ಲಿದ್ದವ್ರು ಯಾರೋ ನಾರ್ತ್ ಇಂಡಿಯನ್ ಸಬ್ಜಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ದಮ್ ಆಲು ಅಂದರೆ ತಿನ್ನಬೇಕಾಗಿತ್ತು ನಾನು. ಅದಲ್ಲ, ಮೊದಲೇ ನಿಯಮಕ್ಕೆ ಒಳಪಟ್ಟಿರಬೇಕು, ನಾನು ಇದನ್ನೇ ತಿನ್ನೋದು, ಇಷ್ಟೇ ತಿನ್ನೋದು ಅಂತ. ಆಯಿತಾ? ಆ ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ವಹಿಸದೆ, ಇದು ಬರೀ ಆಹಾರದ ಬಗ್ಗೆ ಹೇಳ್ತೀನಿ ಯಾಕಂದರೆ ಅದು ಸುಲಭ ಹೇಳೋದಕ್ಕೆ. ಬೇರೆ ನಾನು ಉಡುಗೆ ತೊಡಿಗೆ ಇರ್ಬೋದು, ಯಾವುದೇ ವಿಷಯದಲ್ಲಾಗಲಿ ಒಂದು ಆಸಕ್ತಿ ನನಗೆ ಬಿಟ್ಟು ಹೋಗ್ಬಿಡತ್ತೆ. ಯಾವಾಗ ನಾನು ನಿಯಮಕ್ಕೆ ಒಳಪಟ್ಟಿರ್ತೀನೋ ಬೇರೆ ಆಸೆಗಳು ಬರೋದಿಲ್ಲ ನನಗೆ ಅಲ್ವಾ? ಹಾಗೆ ಆತ್ಮನಲ್ಲೇ ನೆಲೆಸುವುದಾದರೆ ಆಗ ಅಂತಹ ಮನಸ್ಸುಳ್ಳವನು ಯುಕ್ತನು ಎಂದು ಕರೆಯಬಹುದು. ಅವನನ್ನು ಯುಕ್ತ ಅಂತ ಕರೆಯೋದು. ಯಾಕೆ? ಅವನಾಗಲೇ ನಿಯಮಕ್ಕೆ ಒಳಪಡಿಸ್ಕೊಂಡ್ಬಿಟ್ಟಿದ್ದಾನೆ. ಈಗ ಒಂದು ಡ್ರೆಸ್ ಸೆನ್ಸಲ್ಲೂ ಅಷ್ಟೇ, ನಾನೊಂದು ಸಲ್ವಾರ್ ಕಮೀಸ್ ಹಾಕೋತೀನಿ, ಇಲ್ಲಾಂದರೆ ಸೀರೆ ಉಟ್ಕೊಳ್ತೀನಿ, ಅಷ್ಟೇ ನನ್ನ ಚಾಯ್ಸ್ ಅಷ್ಟೇ. ನಾನೀಗ ಅಂಗಡಿಗೆ ಹೋದಾಗ ಅದು ಎರಡನ್ನೇ ನೋಡೋದು ಅಲ್ವಾ? ಅದು ಬಿಟ್ಟು ಬೇರೆ ವೆಸ್ಟ್ರನ್ನು ಈಸ್ಟ್ರನ್ನು ಏನೇನೋ ಇರುತ್ತೆ ಎಲ್ಲ ಕಡೆ ಅಲ್ವಾ? ಅದನ್ನೆಲ್ಲ ನೋಡೋಕ್ಕೆ ನನಗೆ ಟೇಸ್ಟೇ ಇರಲ್ಲ. ಯಾಕೆ? ನಾನು ನಿಯಮಕ್ಕೆ ಒಳಪಟ್ಟುಬಿಟ್ಟಿದ್ದೀನಿ. ಆ ವಿಚಾರದಲ್ಲಿ ನಾನು ನೋಡೋಕ್ಕೆ ಹೋಗೋದೇ ಇಲ್ಲ. ಆ ನಿಯಮಕ್ಕೆ ಒಳಪಟ್ಟಿದ್ರೆ ಆ ಮನಸ್ಸು ಹರಿದಾಡೋದು ಕಡಿಮೆ ಆಗಿಬಿಡುತ್ತೆ ಅಲ್ವಾ? ಇಲ್ಲಾಂದರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಮನಸ್ಸು. ಆ ಮನಸ್ಸು ಯಾವಾಗ ಹರಿದಾಡೋ ಏನದು ಜಾಗ ಕಡಿಮೆ ಆಗುತ್ತೋ ಅದು ನನ್ನ ಕಂಟ್ರೋಲಿಗೆ ಬೇಗ ಬರುತ್ತೆ. ಗುರುದೇವ್ ಒಂದು ಸುಂದರವಾದ ವಿಚಾರ ಹೇಳ್ತಾಯಿದ್ರು ಮೊನ್ನೆ ನನ್ನ ಟಾಕ್ ಕೇಳುವಾಗ. ಅಂದರೆ ಚಿನ್ಮಯನಂದರು, ಈಗ ಒಂದು ಕುದುರೆಗೆ ಒಂದು ಹಗ್ಗ ಕಟ್ಟಿಬಿಟ್ರೆ ಅಥವಾ ಒಂದು ಫೆನ್ಸ್ ಹಾಕಿಬಿಟ್ರೆ ಅದೊಂದು 2 ಎಕರೆ ಜಮೀನಲ್ಲಿ ಓಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಓಡುತ್ತೆ ಸುಸ್ತಾಗುತ್ತೆ. ಆ ಫೆನ್ಸ್ನ ಕಡಿಮೆ ಮಾಡಿಬಿಡೋದು, ಏನಂತ 1 ಎಕರೆ ಮಾಡಿಬಿಡೋದು. ಆ 1 ಎಕರೆಲೇ ಸುತ್ತುತ್ತಾ ಇರುತ್ತೆ. ಆವಾಗ ಈ ಕುದುರೆ ಮಾಲೀಕ ಏನಿರ್ತಾನೆ ಅವನೋಗದು ಹಿಡಿಯೋದು ಸುಲಭ ಅಲ್ವಾ? ಮೊದಲು 2 ಎಕರೆ ತುಂಬ ಓಡಬೇಕಾಗಿತ್ತು ಅವ್ನು ಇಟ್ಕೊಳ್ಳೋಕ್ಕೆ. ಈಗ 1 ಎಕರೆನಲ್ಲೇ ಸಿಗ್ತಾ ಇದೆ. ಅದನ್ನಿನ್ನೂ ಅರ್ಧ ಎಕರೆ ಮಾಡಿಬಿಡೋದು, ಅದನ್ನಿನ್ನೂ 1/4 ಎಕರೆ ಮಾಡಿಬಿಡೋದು. ಅದನ್ನು ಅಷ್ಟೇ ಜಾಗದಲ್ಲಿ ಅದು ಓಡಾಡೋ ಹಾಗಾದರೆ ಅವನ ಕೈಗೆ ತಕ್ಷಣ ಸಿಗುತ್ತೆ. ನಮ್ಮ ಮನಸ್ಸು ಅಷ್ಟೇ. ಅದನ್ನು ಬೇಡವಾದ ವಿಚಾರಗಳಿಗೆಲ್ಲ ಬಿಟ್ಟರೆ ಒಂದು ಹಿಡ್ಕೊಂಡು ಬರೋದು ಕಷ್ಟ. ಇಷ್ಟರಲ್ಲೇ ನೀನಿರು ಅಂತ ನಾನು ಆ ನಿಯಮಕ್ಕೆ ಒಳಪಡಿಸಿ ಆ ಮನಸ್ಸನ್ನು ಬಿಟ್ಬಿಟ್ಟಿದ್ರೆ ಅದು ಯುಕ್ತ. ಅಂದರೆ ತಕ್ಷಣ ನನ್ನ ಕೈಗೆ ಸಿಗುತ್ತೆ. ಹಾಗೆ ಆ ನಿಯಮಕ್ಕೆ ಒಳಪಟ್ಟ ಚಿತ್ತ ಯಾವುದೇ ಭೋಗಗಳಿಗೆ ಆಸಕ್ತಿ ಪಡೋದೇ ಇಲ್ಲ. ಅದು ಬೇಕು ಅಂತ ಅನಿಸೋದೇ ಇಲ್ಲ. ಈಗ ನಾನೊಂದು ಡ್ರೆಸ್ ಸೆನ್ಸ್ ಹೇಳಿದೆ, ಬಹುಶಃ ಇದು ನಮಗೆಲ್ಲ ಕಾಮನ್ ಇದು ಅಲ್ವಾ? ಜೀನ್ಸ್ ಪ್ಯಾಂಟ್ ಹಾಕ್ಕೋಬೇಕು ಅಥವಾ ಸ್ಕರ್ಟ್ ಹಾಕ್ಕೋಬೇಕು, ನಾನು ಆ ಸೆಕ್ಷನ್ಗೆ ಹೋಗೋದೇ ಇಲ್ಲ. ಅದು ನಾನು ಅಲ್ಲಿ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗೆಯೇ ಈ ಕಲರ್ಸ್ ಬಗ್ಗೆನೂ ಒಂದು ಕಡಿಮೆ ಮಾಡ್ಕೊಂಬಿಡ್ತಾರೆ ಸ್ವಾಮಿಗಳೆಲ್ಲ ಅಷ್ಟೇ. ನೋಡಿ, ನಾವು ಆರೆಂಜ್ ಮಾರಾಯ, ನಮ್ಮದೇನು ಸೆಲೆಕ್ಷನ್ ಇರುತ್ತೆ, ಎಲ್ಲಿ ಹೋದರೂ ಒಂದು ಆರೆಂಜ್. ಬ್ರಹ್ಮಚಾರಿಗಳು ನಮ್ಮದೊಂದು ವೈಟ್ ಅಷ್ಟೇ. ಕಲರ್ ಚಾಯ್ಸ್ ಕೂಡ ಹೋಗೋದಿಲ್ಲ ಅವರು ಅಲ್ವಾ? ಹಾಗೆ ಆ ಚಾಯ್ಸ್ ಕಡಿಮೆ ಆಗ್ತಾ ಹೋದಾಗೆ ಮನಸ್ಸು ನಿಯಮಿತ ಆಗಿಬಿಡುತ್ತೆ. ಆ ನಿಯಮ ನಾವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ ಅವನನ್ನು, ಆ ಮನಸ್ಸನ್ನು ಯುಕ್ತ ಅಂತ ಹೇಳೋದು. ಯುಕ್ತ ಅಂದರೆ ಯೋಗಿ ಅಂತ ಕರಿಬಹುದು ಅಂತ ಗೀತೆ ಹೇಳುತ್ತೆ. ಮುಂದುವರಿತಾ ಹಾಗೆ ಆ ಮನಸ್ಸನ್ನು ಹಿಡಿದು ಯುಕ್ತವಾಗಿರುವಂತಹ ಮನಸ್ಸು ಹೇಗಿರುತ್ತೆ? ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಕರ್ಮಯೋಗವನ್ನು ಅಭ್ಯಾಸ ಮಾಡುವ ಯೋಗಿಯ ಸ್ಥಿರ ಮನಸ್ಸು
ಗಾಳಿ ಬೀಸಿದೆಡೆ ಇರುವ ದೀಪದ ಜ್ವಾಲೆಯಂತೆ ಸ್ವಲ್ಪವೂ ಅಲುಗಾಡದೆ ಇರುವುದು. ಈ ಯೋಗಿ ಕರ್ಮಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಕರ್ಮಯೋಗ ಅಭ್ಯಾಸ ಮಾಡೋದು ಅಂದ್ರೇನು? ಯಾವುದೇ ಕರ್ಮ ಮಾಡುವಾಗ ಮನಸ್ಸು ಪ್ರಶಾಂತವಾಗಿದ್ದರೆ ಅದೇ ಕರ್ಮಯೋಗ. ಯಾವುದೇ ಕೆಲಸ ಮಾಡಿ, ಒಂದು ಅಡುಗೆ ಮಾಡ್ತಾಯಿರಿ, ವಾಕ್ ಹೋಗ್ತಾಯಿರಿ, ಇನ್ಯಾರ ಹತ್ರನೂ ಮಾತಾಡ್ತಾಯಿರಿ, ಪಾತ್ರೆ ತೊಳಿತಾಯಿರಿ, ಏನಾದರೂ ಮಾಡ್ತಾಯಿರಿ, ಕರ್ಮ ಯಾವುದೇ ಕರ್ಮ ಮಾಡ್ತಾಯಿದ್ರು ಮನಸ್ಸು ಪ್ರಶಾಂತವಾಗಿದ್ದರೆ ಅದೇ ಕರ್ಮಯೋಗ. ಆ ಕರ್ಮಯೋಗವನ್ನು ಅಭ್ಯಾಸ ಮಾಡ್ತಾ ಅವನ ಮನಸ್ಸು ಸ್ಥಿರವಾಗಿರುತ್ತೆ. ಆ ಮನಸ್ಸು ಹೇಗಿರುತ್ತೆ ಆವಾಗ? ಈಗ ಒಂದು ದೀಪವನ್ನು ಹಚ್ಚಿ ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ಇಟ್ಟರೆ ಅದು ನೇರವಾಗಿ ಉರಿತಾ ಇರುತ್ತೆ. ನೀವು ನೋಡಿರ್ಬೋದು, ದೀಪಾವಳಿ ಟೈಮಲ್ಲಿ ಹೊರಗಡೆ ದೀಪ ಹಚ್ತೀವಿ, ಅದು ಗಾಳಿಗೆ ಆರೋಗ್ತಾ ಇರುತ್ತೆ, ಮತ್ತೆ ಹೋಗಿ ಹಚ್ತಾ ಇರ್ತೀವಿ. ಆದರೆ ಈ ಮನಸ್ಸು ಸ್ಥಿರವಾಗಿರುವಂಥ ಮನಸ್ಸೇನಾಗುತ್ತೆ, ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ಒಂದು ದೀಪವನ್ನು ಇಟ್ಟರೆ ಅದು ಹೇಗೆ ಚಂದದಲ್ಲಿ ನೇರವಾಗಿ ಉರಿತಾ ಇರುತ್ತೋ ಹಾಗಿರುತ್ತಂತೆ ಮನಸ್ಸು. ಅದು ಸ್ವಲ್ಪವೂ ಅಲುಗಾಡದೆ ಆ ರೀತಿಯಲ್ಲಿ ಇರುತ್ತೆ. ಆ ಮನಸ್ಸನ್ನು ಯಾಕೆ ದೀಪಕ್ಕೆ ಹೋಲಿಸ್ತಾರೆ ಅಂತಂದರೆ, ನೀವೀಗ ಒಂದು ಕ್ಯಾಂಡಲ್ ಏನಾದರೂ ಹಚ್ಚಿ ಈ ಥರ ಬಗ್ಸಿದ್ರೂ ಕೂಡ ಆ ದೀಪ ಮೇಲಕ್ಕೆ ಉರಿಯುತ್ತೆ, ಅದು ಕೆಳಗಡೆ ಬಗ್ಗೋದೇ ಇಲ್ಲ ಅಲ್ವಾ, ಮೇಲಕ್ಕೆ ಉರಿತಿರುತ್ತೆ. ಹಾಗೆ ಆ ಸ್ಥಿರವಾಗಿರೋ ಮನಸ್ಸು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಎತ್ತರಕ್ಕೆ ಅಂದ್ರೇನು? ಆ ಆತ್ಮ ಅನುಭವಕ್ಕೆ ರೆಡಿಯಾಗಿದೆ, ಅದರ ಅನುಭವ ಕೊಡಲಿಕ್ಕೆ ಅದು ತಯಾರಾಗಿದೆ. ಊರ್ಧ್ವಗತಿ ಅಂತ ಹೇಳ್ತೀವಿ ಅದನ್ನು. ಊರ್ಧ್ವ ಅಂದರೆ ಮೇಲಕ್ಕೆ ಹೋಗ್ತಾ ಇದೆ ಅಂತ. ಆ ಮೇಲಿನ ನನ್ನ ಒಂದು ಮನಸ್ಸಿನ ಸ್ಥಿತಿಗೆ ಅದು ತಗೊಂಡು ಹೋಗುತ್ತೆ ಅಂತ. ಆ ಮನಸ್ಸು ಆ ಜ್ವಾಲೆಯಂತೆ ಸ್ವಲ್ಪ ಅಲುಗಾಡದೇ ಇರುತ್ತೆ. ಅಲುಗಾಡದೇ ಇರುತ್ತೆ ಅಂತಂದರೆ ಡಿಸ್ಟರ್ಬ್ ಆಗೋದೇ ಇಲ್ಲ. ಹೊರಗಡೆ ಏನೇನೋ ಆಗ್ತಾ ಇದೆಯಾ, ಮನಸ್ಸು ಪ್ರಶಾಂತವಾಗಿರುತ್ತೆ. ಭಗವಂತನಿಗೆ ಗೊತ್ತು ಅದು ಏನು ಮಾಡಬೇಕು, ಏನಾಗತ್ತೆ ಅಂತ. ಅವನು ನೋಡ್ಕೊಳ್ತಾನೆ. ನಂದು ಪ್ರಾರ್ಥನೆ ಮಾತ್ರ, ಐ ವಿಲ್ ಡೂ ಮೈ ಬೆಸ್ಟ್, ಹೀ ವಿಲ್ ಟೇಕ್ ಕೇರ್ ಆಫ್ ದಿ ರೆಸ್ಟ್. ಐ ವಿಲ್ ಡೂ ಮೈ ಬೆಸ್ಟ್, ಹೀ ವಿಲ್ ಟೇಕ್ ಕೇರ್ ಆಫ್ ದಿ ರೆಸ್ಟ್. ನಾನು ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ, ನಾನು ಚಂದದಲ್ಲಿ ಎಲ್ಲವನ್ನು ಮಾಡ್ತಾ ಹೋಗ್ತೀನಿ, ಭಗವಂತ ನನ್ನನ್ನು ಕಾಪಾಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ನನ್ನ ಮನಸ್ಸಿದ್ದಾಗ ಅದು ಸ್ವಲ್ಪವೂ ಚಂಚಲವಾಗದೆ ಈ ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ದೀಪ ಹಚ್ಚಿ ಉರಿಸ್ತಾ ಇದ್ದರೆ ಹೇಗಿರುತ್ತೋ ಆ ರೀತಿ ಇರುತ್ತೆ. ಮುಂದುವರೆಸ್ತಾ, ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯಾವಾಗ ಮನಸ್ಸು ಕರ್ಮಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿರುತ್ತದೋ ಆಗ ಅದು ತನ್ನಲ್ಲೇ ಆತ್ಮದರ್ಶನವನ್ನು ಮಾಡಿಕೊಂಡು ಆನಂದಗೊಳ್ಳುತ್ತದೆ. ಕರ್ಮಯೋಗಾಭ್ಯಾಸದಿಂದ ನಿಗ್ರಹಿಸ್ಬೇಕು ಅದನ್ನು. ಸುಮ್ಮನೆ ನಿಗ್ರಹಿಸಿದ್ರೆ ಅದು ನಿಗ್ರಹ ಆಗಲ್ಲ. ಕರ್ಮಯೋಗಾಭ್ಯಾಸದಿಂದಲೇ ಮನಸ್ಸು ನಿಗ್ರಹಕ್ಕೆ ಬರೋದು. ಅಂದರೆ ನಾವು ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ದೇ ಆ ಮನಸ್ಸನ್ನು ನಿಗ್ರಹಿಸಬೇಕು. ಹಾಗೆ ನಿಗ್ರಹಿಸಿದ ಮೇಲೆ ಅದು ತನ್ನಲ್ಲೇ ಆತ್ಮದರ್ಶನ ಮಾಡಿಕೊಳ್ಳುತ್ತೆ. ಆದ್ದರಿಂದ ಈ ತಯಾರಿ ಏನದು, ಈ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳೋದೇ ದೊಡ್ಡ ಕೆಲಸ ನಮಗೆ. ಇಡೀ ಭಗವದ್ಗೀತೆ ಗುರುದೇವ್ ಕರೆಯೋದೇ ಇಟ್ ಈಸ್ ಆರ್ಟ್ ಆಫ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ. ಆ ಮನಸ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ಬಿಟ್ರೆ ಹೇಗೆ ಅದು ಪ್ರಶಾಂತವಾಗಿರಬೇಕು, ಯಾವಾಗಲೂ ಉತ್ಸಾಹದಿಂದ ಇರಬೇಕು, ಚಂಚಲಗೊಳ್ಬಾರ್ದು. ಈ ರೀತಿಯಾಗಿ ಆ ಮನಸ್ಸು ಇದ್ದರೆ ಅಂತಹ ಮನಸ್ಸು ಆತ್ಮದರ್ಶನವನ್ನು ಮಾಡ್ಕೊಂಡ್ಬಿಡುತ್ತೆ. ಆತ್ಮದರ್ಶನ ಮಾಡ್ಕೊಳ್ಳೋದು ಅಂತಂದರೆ, ಈ ಮನಸ್ಸು ಅನ್ನೋದು ಒಂದು ಬಕೆಟಲ್ಲಿರೋ ನೀರು ಥರ. ಯಾವಾಗಲೂ ಹೇಳ್ತಾನೆ ಇರ್ತೀನಿ ಉದಾಹರಣೆ, ಅಮೃತಬಿಂದು ಉಪನಿಷತ್ತಿನಲ್ಲಿ ಇದು ನೋಡಿದ್ವಿ ನಾವು. ಒಂದು ಬಕೆಟಲ್ಲಿ ತಿಳಿಯಾದ ನೀರಿದೆ, ಇನ್ನೊಂದು ಬಕೆಟಲ್ಲಿ ಕೆಸರು ತುಂಬಿದ ನೀರಿದೆ. ಆ ಚಂದ್ರಬಿಂಬ ಬೀಳುವಾಗ
ಚೆನ್ನಾಗಿ ಚಂದ್ರಬಿಂಬ ಬೀಳೋದು ಯಾವುದ್ರ ಮೇಲೆ? ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರುವಂಥ ಬಕೆಟ್ನಲ್ಲಿ, ಹೌದಾ? ಈ ಬಗ್ಗಡ ಎಲ್ಲ ಇರೋದು, ಕಸ ಗಿಸ ಎಲ್ಲ ಇರೋ ಇದರಲ್ಲಿ ಚಂದ್ರಬಿಂಬ ಅಷ್ಟು ಚೆನ್ನಾಗಿ ಬೀಳೋದಿಲ್ಲ ಅಲ್ವಾ? ಈಗ ನಮ್ಮ ಮನಸ್ಸು ಹಾಗೆ ಇರುತ್ತೆ. ಇನಿಷಿಯಲಿ ಏನೋ ಕಸ ತುಂಬಿದ ನೀರು ತುಂಬಿರುವಂಥ ಒಂದು ಬಕೆಟ್ ಥರ. ಬಕೆಟ್ ಅಂದರೆ ಶರೀರ, ಅದರಲ್ಲಿ ಕಸ ಇದೆ, ಖಂಡಿತವಾಗ್ಲೂ ಕಸ ಇದೆ. ಕಸ ಅಂದರೆ ಏನೋ? ಬೇಡವಾದ ವಿಚಾರಗಳು. ಕಸ ಅದೇನೆ, ಬೇಡವಾದ ವಿಚಾರಗಳು. ಅದರಲ್ಲಂತೂ ಕಸ ಹಾಕಿ ಹಾಕಿ ಇಡ್ತೀವಿ. ಇವಾಗ ಟಿ ವಿ ಓಪನ್ ಮಾಡಿ ಎಲ್ಲ ಚಾನಲಲ್ಲೂ ಬೇಕಾದಷ್ಟು ಕಸ ಸಿಗುತ್ತೆ ದಿನ. ಅದು ತುಂಬಿ 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 ಆ ಕಸ ಬೇಕಾದಷ್ಟು ಆಗಿದೆ, ಅದರಲ್ಲಿ ಬಗ್ಗಡ ತುಂಬಿಕೊಂಡಿದೆ. ಅದ್ರ ಜೊತೆ ಕೇಳಿದ ಮೇಲೆ ಅದು ತಿಳಿಯಾಗಿ ಎಲ್ಲಿರುತ್ತೆ ಅಲ್ವಾ? ಅದರಲ್ಲಿ ತರಂಗಗಳು ಕೂಡ ಇದೆ. ಹಾಗಾಗಿ ಅಲ್ಲಿ ಚಂದ್ರಬಿಂಬ ಸರಿಯಾಗಿ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಅದು ಆ ಬಗ್ಗಡ ಎಲ್ಲ ಕೆಳಗೆ ಸೆಟ್ಲ್ ಆಗಬೇಕು, ನೀರು ತಿಳಿಯಾಗಬೇಕು. ತಿಳಿಯಾದ್ರಷ್ಟೇ ಚಂದ್ರಬಿಂಬ ಬೀಳಲ್ಲ. ಆ ತಿಳಿಯಾದ ನೀರು ಸ್ಟಿಲ್ ಆಗಿರಬೇಕು. ಸ್ಟಿಲ್ ಅಂದರೆ ಏನು? ಅಲ್ಲಿ ತರಂಗಗಳು ನಿಸ್ತರಂಗ ಇರಬೇಕು. ಆವಾಗಷ್ಟೇ ಆ ಚಂದ್ರಬಿಂಬ ಸರಿಯಾಗಿ ಕಾಣಲಿಕ್ಕೆ ಸಾಧ್ಯ ಅಂತ ಉದಾಹರಣೆ ಕೊಡ್ತಾರೆ. ಹಾಗೆ ನಮ್ಮಲ್ಲಿರುವ ಚೈತನ್ಯ ಶಕ್ತಿ ನನಗೆ ಅದರ ಅನುಭವ ಆಗಬೇಕು ಅಂತಂದರೆ ಆ ಮನಸ್ಸು ಪ್ರಶಾಂತ ಆಗಬೇಕು. ಆ ಮನಸ್ಸು ಪ್ರಶಾಂತ ಆಗೋದು ಹೇಗೆ? ಕರ್ಮಯೋಗಾಭ್ಯಾಸದಿಂದ. ಒಂದು ದಿನ ನಾನು ಪ್ರಶಾಂತವಾಗಿ ಇಡ್ತೀನಿ, ಇವತ್ತು ತುಂಬ ಪ್ರಶಾಂತವಾಗಿದೆ ಮನಸ್ಸು, ನಾಳೆ ನೋಡಿ ಗೊತ್ತಾಗತ್ತೆ. ಇನ್ನು ಅರ್ಧ ಗಂಟೆ ಬಿಟ್ಟು ನೋಡಿ ಗೊತ್ತಾಗತ್ತೆ, ನಮ್ಮ ಮನಸ್ಸು ಎಲ್ಲೋ ಹೋಗಿರುತ್ತೆ, ಹೌದಾ? ಆದ್ದರಿಂದ ಪ್ರತಿ ಕ್ಷಣನೂ ಕರ್ಮಯೋಗಾಭ್ಯಾಸದಿಂದನೇ ಆ ಮನಸ್ಸನ್ನು ನಿಗ್ರಹಿಸಿ ಅದು ತಿಳಿಯಾಗಿರಬೇಕು. ಅಲ್ಲಿ ತರಂಗಗಳು ಕೂಡ ಇರಬಾರ್ದು, ಅಂದರೆ ಆ ಚಂಚಲತೆ, ಆ ಡಿಸ್ಟರ್ಬೆನ್ಸ್ ಏನೂ ಇರಬಾರ್ದು. ಆಗ ಅದು ತನ್ನಲ್ಲೇ ಆತ್ಮದರ್ಶನ ಮಾಡ್ಕೊಳತ್ತೆ ಅಂತ. ಆ ಆತ್ಮಚಂದದಲ್ಲಿ ಕಾಣುತ್ತೆ. ಹೇಗೆ ಚಂದ್ರಬಿಂಬ ಕಾಣುತ್ತೋ ಹಾಗೆ ಆತ್ಮದರ್ಶನ ಪಡ್ಕೊಂಡು ಆನಂದಗೊಳ್ಳುತ್ತೆ, ಸಂತೋಷ. ಅದೇ ಆನಂದ ಪಡಲಿಕ್ಕೆ ಸಾಧ್ಯ. ಮುಂದುವರಿಸ್ತಾ, ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹೀಗೆ ಯಾವಾಗ ಯೋಗಿಯು ಇಂದ್ರಿಯಾತೀತವಾದ ಪರಮಾನಂದವನ್ನು ಅನುಭವಿಸುತ್ತಾನೋ ಆಗಿನಿಂದ ಅವನ ಮನಸ್ಸು ಪುನಃ ಚಂಚಲಗೊಳ್ಳುವುದಿಲ್ಲ. ಇಂದ್ರಿಯಾತೀತವಾದ ಪರಮಾನಂದವನ್ನು ಈಗ ನಾವೆಲ್ಲ ಅನುಭವಿಸ್ತಾ ಇರೋ ಆನಂದ ಹೇಗಿದೆ? ಪಂಚೇಂದ್ರಿಯಗಳಿಂದ ಹೊರಗಿನ ವಿಷಯಗಳನ್ನು ನೋಡಿ ಆನಂದ ಪಡ್ತಾ ಇದ್ದೀವಿ. ಏನನ್ನೋ ನೋಡಿ ಆನಂದಿಸ್ತೀನಿ, ಏನನ್ನೋ ತಿಂದು ಆನಂದಿಸ್ತೀನಿ, ಏನನ್ನೋ ಕೇಳಿಸ್ಕೊಂಡು ಆನಂದಿಸ್ತೀನಿ, ಏನನ್ನೋ ಸ್ಪರ್ಶಿಸಿ ಆನಂದಿಸ್ತೀನಿ, ಹೌದಾ? ಪಂಚೇಂದ್ರಿಯಗಳಿಂದ ಹೊರಗಿನ ವಸ್ತುಗಳನ್ನು ಅನುಭವಿಸಿ ಆನಂದ ಪಡ್ತಾ ಇದ್ದೀವಿ. ಇಂದ್ರಿಯಾತೀತವಾದ ಆನಂದ ಅಂದರೆ ನನಗೆ ಹೊರಗಿನ ವಸ್ತುಗಳ ಸಂಪರ್ಕ ಬೇಕಾಗೇ ಇಲ್ಲ. ಇಂದ್ರಿಯಗಳಿಂದ ಸಿಗುವಂತಹ ಆನಂದ ಅಲ್ವೇ ಅಲ್ಲ ಅದು. ಅದಕ್ಕಿಂತ ಮೀರಿದ ಆನಂದ, ನಾನು ಮನಸ್ಸಿನಲ್ಲೇ ಆ ಆನಂದವನ್ನು ಪಡ್ತಾ ಇದ್ದೀನಿ. ಈ ಆನಂದ ಟೆಂಪರರಿ, ನಮ್ಗೆ ಹೊರಗಡೆಯಿಂದ ಸಿಗೋದು. ಅದು ಬರುತ್ತೆ, ಅದು ಹೋಗುತ್ತೆ. ಯಾವುದೋ ಒಂದು ಸಂಬಂಧದಿಂದ ನನಗೆ ಸಂತೋಷ ಆಗ್ತಾ ಇದೆ, ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಯಾವುದೋ ವಸ್ತುವನ್ನು ನಾನು ಪಡ್ಕೊಳ್ತೀನಿ, ಅದರಿಂದ ನನಗೆ ಆನಂದ ಸಿಗುತ್ತೆ, ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಏನೋ ತಿಂದು ಆನಂದ ಪಡ್ತೀನಿ, ಎಲ್ಲೋ ಸ್ವಲ್ಪ ಹೊತ್ತಿರುತ್ತೆ, ಆ ಆನಂದ ಕೂಡ ಹೋಗುತ್ತೆ. ಈ ಹೊರಗಿನಿಂದ ಬರುವ ಎಲ್ಲವೂ ಅದು ಕ್ಷಣಿಕ, ಆದ್ದರಿಂದ ಅದನ್ನು ಸಂತೋಷ, ಖುಷಿ ಅಂತ ಹೇಳ್ತೀವಿ ಅಷ್ಟೇ. ಆ ಇಂದ್ರಿಯಾತೀತವಾದ ಆನಂದ ಅಂದರೆ ನಾನು ಪಡ್ಕೊಳ್ಳೋ ಆನಂದ ಏನು? ಹೊರಗಿನ ಯಾವುದೇ ವಸ್ತು ಮತ್ತು ವ್ಯಕ್ತಿಗಳ ಮೇಲೆ ನನ್ನ ಆನಂದ ಡಿಪೆಂಡ್ ಆಗಿಲ್ಲದೆ ಇದ್ದರೆ ಅದು ಇಂದ್ರಿಯಾತೀತವಾದ ಆನಂದ. ಅಂದರೆ ನನ್ನಲ್ಲೇ ನಾನು ಆನಂದವಾಗಿದ್ದೀನಿ. ಈಗ ನಿದ್ರೆಯಲ್ಲಿ ನೀವು ಒಳ್ಳೆ ನಿದ್ದೆ ಮಾಡಿ ಎದ್ದಾಗ ಮನಸ್ಸು ಎಷ್ಟು ಉತ್ಸಾಹದಿಂದ ಇರುತ್ತೆ, ಹಗುರವಾಗಿರುತ್ತೆ. ಹಾಗಾದರೆ ಆ ಆನಂದ ಎಲ್ಲಿಂದ ಸಿಕ್ತೋ ಅಲ್ಲಿ ನಾನು ಇಂದ್ರಿಯಾತೀತವಾದ ಆನಂದವನ್ನೇ ಅನುಭವಿಸಿರೋದು. ಆ ಆನಂದ ನನಗೆ ಎಚ್ಚರದಲ್ಲಿ ಸಿಕ್ಕೋದಾದರೆ ಅದೇ ಇಂದ್ರಿಯಾತೀತವಾದ ಆನಂದ. ಆ ಪರಮಾನಂದವನ್ನು ಅನುಭವಿಸುತ್ತಾನೋ ಅವನಿಂದ ಅವನ ಮನಸ್ಸು ಚಂಚಲಗೊಳ್ಳುವುದಿಲ್ಲ. ಆ ಆನಂದ ನಾನು ಪಡಿತಾ ಇದ್ದೀನಿ ಅಂದರೆ ಹೊರಗಿನ ವಸ್ತುಗಳು ಅಥವಾ ವ್ಯಕ್ತಿಗಳ ಮೇಲೆ ನಾನು ಸಂತೋಷಕ್ಕಾಗಿ ಡಿಪೆಂಡ್ ಆಗಿಲ್ಲ ಅಂದರೆ ಹಾಗಾದರೆ
ಆ ಮನಸ್ಸು ಚಂಚಲಗೊಳ್ಳೋದೇ ಇಲ್ಲ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಯಾವಾಗಲೂ ಒಂದು ಕತೆ ಹೇಳ್ತಾರೆ, ಹಿಂದೆ ಕೂಡ ಹೇಳಿದ್ದೆ ತಮಗೆ. ಒಬ್ಬ ಭಿಕ್ಷುಕ ಇದ್ದಂತೆ. ಆ ಭಿಕ್ಷುಕ ಆ ಪಾತ್ರೆನಿಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಂತೆ. ಅದು ವಯಸ್ಸಾಯಿತು, ಆ ಪಾತ್ರೆಯನ್ನು ಮಗನಿಗೆ ಕೊಟ್ಟನಂತೆ. ಯಾರೋ ಸಾಧು ಹೋಗ್ತಾ ಇದ್ದವನು ಹೇಳಿದ್ನಂತೆ, ಈ ಪಾತ್ರೆಯನ್ನು ಇಟ್ಕೊಂಡು ನೀನು ಭಿಕ್ಷೆ ಬೇಡ್ತಾ ಇದೆಯಾ? ಹೌದು, 90 ವರ್ಷಗಳು ಭಿಕ್ಷೆ ಬೇಡಿದ್ದೀನಿ ಇದರಲ್ಲಿ, ಈಗ ಇದನ್ನು ಮಗನಿಗೆ ಕೊಡ್ತಾ ಇದ್ದೀನಿ. ಅಲ್ಲಪ್ಪ, ಅದು ಭಿಕ್ಷಾ ಪಾತ್ರೆ ಅಲ್ಲ, ಪರುಷ ಪಾತ್ರೆ. ಅದು ಪರುಷ ಪಾತ್ರೆ ಅಂದ್ರೇನು? ಅದರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಆ ಪರುಷ ಪಾತ್ರೆಯನ್ನು ಇಟ್ಕೊಂಡು ನೀನು ಆ ಪರುಷ ಮಾಡಿಕೊಂಡು ಅನುಭವಿಸೋದು ಬಿಟ್ಟು ಆ ಪಾತ್ರೆಯಲ್ಲಿ ಭಿಕ್ಷೆ ಬೇಡ್ತಾ ಇದೆಯಲ್ಲ. ಗೊತ್ತಿರಲಿಲ್ಲ. ಮಗನಿಗೆ ಕೊಟ್ಟನಂತೆ, ಪ್ರಾಣ ಹೋಯ್ತಂತೀವತ್ತು. ನಮ್ಮದು ಕೆಲಸ ಅದೇ. ನಮ್ಮೆಲ್ಲರ ಮನಸ್ಸು ಪರುಷ ಪಾತ್ರೆ ಇದ್ದಾಗೆ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಆ ಮನಸ್ಸಿನಿಂದ ನಾವು ಎಲ್ಲರನ್ನೂ ಸಂತೋಷಗೊಳಿಸ್ಬೋದು, ಎಲ್ಲವನ್ನೂ ಬಂಗಾರ ಮಾಡ್ಬೋದು. ಆದರೆ ಆ ಮನಸ್ಸನ್ನಿಟ್ಕೊಂಡು ಪ್ರೀತಿಗಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ. ನನಗೆ ಪ್ರೀತಿ ಕೊಡು, ನನಗೆ ಗೌರವ ಕೊಡು ಅಲ್ವಾ? ಪರುಷ ಪಾತ್ರೆ. ಆ ಮನಸ್ಸು, ಯಾವ ಯೋಗಿಯ ಮನಸ್ಸು ಇಂದ್ರಿಯಾತೀತವಾದ ಪರಮಾನಂದವನ್ನು ಪಡೆದಿರುತ್ತೋ ಅದು ಪರುಷ ಪಾತ್ರೆ. ಅವನಿಗೆ ಅದು ಅನುಭವಕ್ಕೆ ಬರುತ್ತೆ, ಇದು ಪರುಷ ಪಾತ್ರೆ ಅಂತ. ಅಂದರೆ ಇದರಿಂದ ನಾನು ಎಲ್ಲವನ್ನು ಬದಲಾಯಿಸ್ಬೋದು, ಇದರಿಂದ ನಾನು ಎಲ್ಲವನ್ನು ಗೆಲ್ಬೋದು, ನನಗಿದಿದ್ದರೆ ಸಾಕು. ಅದೇ ಪಾಸಿಟಿವ್ ಮೈಂಡ್ ಅಂತ ಬೇರೆ ಬೇರೆ ರೀತಿಯೆಲ್ಲ ಹೇಳ್ತಾರೆ. ಅದೆಲ್ಲ ಅದಿದ್ದರೆ ಸಾಕು ನನಗೆ ಅಂತ ಗೊತ್ತಾದ ಮೇಲೆ ಅವನ ಮನಸ್ಸು ಪುನಃ ಚಂಚಲಗೊಳ್ಳುವುದಿಲ್ಲ. ಯಾಕೆ? ಅವನಿಗೆ ಹೊರಗಿನ ವಸ್ತುಗಳಾಗಲಿ ಹೊರಗಿನ ವಿಚಾರಗಳಲ್ಲಾಗಲಿ ಅವನ ಸಂತೋಷ ಡಿಪೆಂಡ್ ಆಗಿಲ್ಲ. ಅದನ್ನು ಅವನು ತಿಳ್ಕೊಂಡಿದ್ದಾನೆ. ಇನ್ನೊಂದು ಶ್ಲೋಕವನ್ನು ನೋಡೋಣ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅದನ್ನು ಗಳಿಸಿದ ಮೇಲೆ ಅದಕ್ಕಿಂತ ಉತ್ತಮವಾದುದನ್ನು ಗಳಿಸುವುದಕ್ಕೆ ಬೇರೆ ಏನೂ ಇಲ್ಲವೆಂದು ಅವನು ತಿಳಿಯುತ್ತಾನೆ. ಆ ಸ್ಥಿತಿಯಲ್ಲಿ ನಿಂತವನನ್ನು ಎಂತೆಂತಹ ದುಃಖಗಳು ವಿಚಲಿತಗೊಳಿಸಲಾರವು. ನೋಡಿ ಎಷ್ಟು ಸುಂದರವಾಗಿದೆ. ಆ ಇಂದ್ರಿಯಾತೀತ ಪರಮಾನಂದವನ್ನು ಅವನು ಅನುಭವಿಸಿದ ಮೇಲೆ, ಗೊತ್ತಾದ ಮೇಲೆ, ಅದಕ್ಕಿಂತ ಉತ್ತಮವಾದದ್ದು ಗಳಿಸಬೇಕಾದ್ದು ಏನೂ ಇಲ್ಲ. ಆ ಸ್ಥಿತಿಯಲ್ಲಿ ನಿಂತವನು ಎಂತಹ ದುಃಖಕ್ಕೂ ಅವನು ವಿಚಲಿತ ಆಗಲ್ಲ. ಈಗ ನಮಗೆ ಸಾಮಾನ್ಯವಾಗಿ ದುಃಖ ಆಗೋದು ಯಾವಾಗ ಹೇಳಿ? ಯಾವಾಗ ನಾನು ಅಂದ್ಕೊಂಡಿದ್ದಾಗಲ್ವೋ ಅವಾಗ ದುಃಖ ಆಗುತ್ತೆ. ಯಾವಾಗ ನನಗೆ ಬೇಕಾದ ರೀತಿಯಲ್ಲಿ ಪ್ರಪಂಚ ಇರೋದಿಲ್ವೋ ದುಃಖ ಆಗುತ್ತೆ. ಹೌದಾ? ಯಾವಾಗ ನಾವು ನಮ್ಮ ಸಂತೋಷಕ್ಕಾಗಿ ಹೊರಗಿನ ವಿಚಾರಗಳಿಗೆ, ಹೊರಗಿನ ವ್ಯಕ್ತಿಗಳಲ್ಲಿ, ಹೊರಗಿನ ವಸ್ತುಗಳ ಮೇಲೆ, ಹೊರಗಿನ ವಸ್ತುಗಳನ್ನು ಅವಲಂಬಿಸ್ತೀವೋ ಆವಾಗ ದುಃಖ ಆಗುತ್ತೆ ಅಲ್ವಾ? ಈ ಇಂದ್ರಿಯಾತೀತವಾದ ಅನುಭವವನ್ನು ಯಾರು ಪಡೆದಿರ್ತಾನೋ ಅವನಿಗೆ ದುಃಖ ಆಗದೇ ಇಲ್ಲ. ಯಾಕೆ? ಅವನ ಸುಖಕ್ಕಾಗಿ ಹೊರಗಡೆ ಯಾವುದ್ರ ಮೇಲೂ ಅವನು ಡಿಪೆಂಡ್ ಆಗೇ ಇಲ್ಲ. ಅವನಿಗೆ ಗೊತ್ತಿದೆ ಅವನದೇ ಮನಸ್ಸು ಪರುಷ ಪಾತ್ರೆ ಅಂತ. ಅದರಿಂದನೇ ಎಲ್ಲ ಸೆಟ್ರೇಟ್ ಮಾಡ್ಕೊಂಡು ಬಿಡ್ತಾನೆ. ಆ ಆನಂದವನ್ನು ಅವನು ತುಂಬಿಕೊಂಡಿರುವಾಗ, ಬೇರೆ ಯಾವುದ್ರ ಮೇಲೂ ಅವನು ಡಿಪೆಂಡ್ ಆಗದೇ ಇರುವಾಗ ಅವನೇ ಸಂತೋಷವನ್ನು ಹಂಚ್ಲಿಕ್ಕೆ ಸಾಧ್ಯ ಅಲ್ವಾ? ಆನಂದದಿಂದ ತುಂಬಿದೆ, ಇಂದ್ರಿಯಾತೀತವಾದ ಆನಂದ ತುಂಬಿಕೊಂಡಿದ್ದಾನೆ. ಅವನು ಎಲ್ಲಿ ಹೋದರೂ, ಹೇಗೆ ಹೋದರೂ, ಎಲ್ಲಿ ಮಾತಾಡಿಸಿದ್ರು ಸಂತೋಷವನ್ನೇ ಹಂಚ್ತಾನೆ. ಗುರುದೇವದಕ್ಕೆ ಒಂದು ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ. ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೇರ್ ಎವರ್ ದೆ ಗೋ. ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೇರ್ ಎವರ್ ದೆ ಗೋ. ಅವ್ರು ಎಲ್ಲಿಗಾದರೂ ಹೋಗಲಿ ಸಂತೋಷವನ್ನೇ ಕೊಡ್ತಾರಂತೆ. ಆ್ಯಂಡ್ ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೆನ್ ದೇ ಗೋ. ಸಮ್ ಪೀಪಲ್ ಗಿವ್ ಹ್ಯಾಪಿನೆಸ್ ವೆನ್ ದೇ ಗೋ. ಸದ್ಯ ಹೋದ್ರಲ್ಲ ಅನ್ನಿಸ್ಬೇಕಂತೆ. ಅದಕ್ಕೆ ಗುರುದೇವ್ ಹೇಳ್ತಾರೆ, ಈ ಯೋಗಿ ಆಗಿರೋನು
ಯಾರು ಇಂದ್ರಿಯಾತೀತವಾದ ಆನಂದವನ್ನು, ಪರಮಾನಂದವನ್ನು ಅನುಭವಿಸಿರ್ತಾನೋ ಅವನ ಮನಸ್ಸು ಮತ್ತೆ ಚಂಚಲಗೊಳ್ಳಲ್ಲ, ಅವನು ಯಾವುದೇ ದುಃಖದಿಂದ ವಿಚಲಿತನಾಗಲ್ಲ, ಅವನಿಗೆ ದುಃಖ ಅನ್ನೋದೇ ಆಗೋದಿಲ್ಲ ಅಂತ. ನಾವೆಲ್ಲರೂ ನೋಡ್ತಾ ಇರೋ ಸ್ಥಿತಿ ಯಾವುದು? ಆ ದುಃಖವನ್ನು ಮೀರಿದ ದುಃಖನಾಶ ಸುಖ ಪ್ರಾಪ್ತಿ. ಆ ದುಃಖ ನಮ್ಮಿಂದ ಹೋಗಬೇಕು, ಸುಖ ನಮಗೆ ಪ್ರಾಪ್ತಿಯಾಗಬೇಕು. ಅದು ಹೇಗಾಗತ್ತೆ ಅಂದರೆ ಈ ರೀತಿಯಿಂದ ಇಂದ್ರಿಯಾತೀತವಾದ ಪರಮಾನಂದವನ್ನು ಅನುಭವಿಸಿದಾಗ ಮಾತ್ರ ನಮ್ಮ ಮನಸ್ಸು ದುಃಖದಿಂದ ವಿಚಲಿತ ಆಗೋದಿಲ್ಲ. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದುವರಿಸ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.